ಜಾತಿ ಗಣತಿ ಕಾಂತರಾಜ ಆಯೋಗದ ವರದಿಯನ್ನು ಕ್ಯಾಬಿನೆಟ್ ತಗೊಂಡಿದೆ. ಅದರಲ್ಲಿನ ಶಿಫಾರಸುಗಳನ್ನು ಜಾರಿಗೊಳಿಸಬಾರ್ದಾ ಅನ್ನುವ ಚರ್ಚೆ. ನಿನ್ನೆ ಅದಕ್ಕಾಗಿ ಕರೆಯಲಾಗಿದ್ದ ಸ್ಪೆಷಲ್ ಕ್ಯಾಬಿನೆಟ್ ಮೀಟು. ನಿನ್ನೆ ಕ್ಯಾಬಿನೆಟ್ ಮೀಟಿಂಗ್ ಮುಗಿದಿತ್ತು. ನೆನ್ನೆನೇ ಹೇಳಿದೆ ನಾನು, ಇದರಲ್ಲಿರೋ ಮಿನಿಸ್ಟರ್ಗಳೆಲ್ಲ ಮನೆ ಹೋಗಿ ಆರಾಮಾಗಿ ಸ್ವಲ್ಪ ಫ್ರೆಶ್ ಅಪ್ ಆಗಿ ಕೂತ್ಕೊಂಡ ಮೇಲೆ ನಮಗೆ ಸುದ್ದಿಗಳು ಬರೋದಕ್ಕೆ ಶುರುವಾಗ್ತವೆ ಅಂತ. ನೆನ್ನೆ ಅಲ್ಪ ಸ್ವಲ್ಪ ಬಂದಿತ್ತು ಸುದ್ದಿಗಳು, ಏನೇನಾಯ್ತು ಅಂತ. ಈಗ ಪೂರ್ತಿ ಬರ್ತಾ ಇದ್ದಾವೆ ನೋಡಿ. ಭಾಳ ಅಂದ್ರೆ ಭಾಳ ಗಲಾಟೆ ಆಗಿದೆ ಕ್ಯಾಬಿನೆಟ್ನಲ್ಲಿ. ಎಲ್ಲಕ್ಕಿಂತ ಪ್ರಬಲವಾಗಿ ಇದರ ವಿರುದ್ಧ ಮಾತನಾಡಿದವರು ಯಾರು? ಸಚಿವ ಎಸ್ ಎಸ್ ಮಲ್ಲಿಕಾರ್ಜುನ್. ಏನು ಮಾಡೋದಕ್ಕೆ ಹೊರಟಿದ್ದೀರಿ ಅಂದ್ರಂತೆ. ಬಿಟ್ಟರೆ ಶಿವಾನಂದ ಪಾಟೀಲ್ರು ಮಾತಾಡಿದ್ದಾರೆ. APMC ಮಿನಿಸ್ಟ್ರು, APMC ಜವಳಿ ಖಾತೆ ಸಚಿವರು ಶಿವಾನಂದ ಪಾಟೀಲ್ ಜೋರಾಗಿ ಮಾತಾಡಿದ್ದಾರೆ. ಅವರು ಶಿವಾನಂದ ಪಾಟೀಲ್ರು ಇಂಟ್ರೆಸ್ಟಿಂಗ್ಲಿ MB ಪಾಟೀಲ್ರು ಮುಖ್ಯಮಂತ್ರಿಗಳ ನಿಲುವನ್ನು ಸಮರ್ಥನೆ ಮಾಡುವ ರೀತಿಯಲ್ಲಿ ಮಾತಾಡಿದ್ರು ಅಂತ. ಅದೇನಾದ್ರು ತಪ್ಪಾಗಿದ್ದರೆ ಸರಿ ಮಾಡೋಣ ಬಿಡ್ರಿ, ಅದಕ್ಕೆ ಯಾಕೆ ಅಷ್ಟೇ ಗಲಾಟೆ ಮಾಡ್ಕೋತೀರಿ ಅನ್ನೋ ಥರ MB ಪಾಟೀಲ್ರು ಮಾತಾಡಿದ್ರಂತೆ. ಅದಕ್ಕೆ ಶಿವಾನಂದ ಪಾಟೀಲ್ರ ಟಾಂಟ್ ಕೊಡೋ ರೀತಿಯಲ್ಲಿ ಹೇಳಿದ್ದಾರೆ. ಕಳೆದ ಸರ್ಕಾರ ಇದ್ದಾಗ ಲಿಂಗಾಯತ ಪ್ರತ್ಯೇಕ ಧರ್ಮದ ವಿಷಯಕ್ಕೆ ಕೈ ಹಾಕಿ ಕೈ ಸುಟ್ಕೊಂಡಿದ್ದೀವಿ. ಲಿಂಗಾಯತ ಪ್ರತ್ಯೇಕ ಧರ್ಮ, ಹಿಂದೂಗಳಲ್ಲ ಲಿಂಗಾಯತರು ಅಂದರೆ ಅದೊಂದು ಪ್ರತ್ಯೇಕವಾದ ಧರ್ಮ ಆಗಬೇಕು ಅನ್ನೋ ಹೋರಾಟ ಶುರು ಮಾಡಿ ಆ ಹೋರಾಟದ ಮುಖವಾಣಿಗಳಾಗಿದ್ದ ಪ್ರಮುಖ ಲಿಂಗಾಯತ ನಾಯಕರೆಲ್ಲ ಎಲೆಕ್ಷನ್ ಸೋತುಬಿಟ್ರು. ಈ ವಿನಯ್ ಕುಲಕರ್ಣಿ ಇವರೆಲ್ಲ ಇದ್ದರು, ಎಲೆಕ್ಷನ್ ಸೋತುಬಿಟ್ರು ಅವರು. ಪ್ರತ್ಯೇಕ ಲಿಂಗಾಯತ ಧರ್ಮದ ಹೋರಾಟಕ್ಕೆ ಬೆಂಬಲ ಕೊಡಕ್ಕೆ ಹೋಗಿ ಕೈ ಸುಟ್ಕೊಂಡಿದ್ದೀವಿ, ಮತ್ತೊಂದು ವಿಷಯಕ್ಕೆ ಕೈ ಹಾಕಿ ಅಧ್ವಾನ ಮಾಡ್ಕೊಳ್ಳೋದು ಬೇಡ ಅಂದ್ರಂತೆ ಶಿವಾನಂದ ಪಾಟೀಲ್ರು. ಪ್ರತ್ಯೇಕ ಲಿಂಗಾಯತ ಧರ್ಮದ ಹೋರಾಟ MB ಪಾಟೀಲ್ರಿಗೆ ಇಟ್ ಈಸ್ ಕ್ಲೋಸರ್ ಟು ಹಿಸ್ ಹಾರ್ಟ್, ವೆರಿ ಡಿಯರ್ ಟು ಹಿಮ್. ಅವ್ರು ಹೇಳಿದ್ರು, ಯಾಕ್ರಿ ನಾವು ಗೆದ್ದಿಲ್ವಾ ಅಂತ. ಅಲ್ಲಿ ತನಕ ಮಾತುಕತೆ ಆಗಿದೆ, ನಾವು ಗೆದ್ದಿಲ್ವಾ ಅಂತ. ಪ್ರತ್ಯೇಕ ಲಿಂಗಾಯತ ಧರ್ಮದ ಹೋರಾಟದಿಂದಾಗಿ ಕಾಂಗ್ರೆಸ್ನ ಸೋಲಾಗಿದ್ದಲ್ಲ 2018ರಲ್ಲಿ ಅಂತ ಅವರದ್ದು ವಾದ. ಇರಲಿ, ಅಲ್ಲಿ ತನಕ ಹೋಗಿದೆ. ಅಂಥ ಎಚ್ಚರಿಕೆಯನ್ನು ಕೊಟ್ಟಿದ್ದಾರೆ. ಹೀಗೆ ಮಾಡ್ಕೊಂಡು ಹೋದರೆ ಕಾಂಗ್ರೆಸ್ ಇರುತ್ತೋ ಇರೋದಿಲ್ಲೋ ಅನ್ನೋ ಪರಿಸ್ಥಿತಿಗೆ ಬಂದುಬಿಡುತ್ತೆ, ಹುಷಾರಾಗಿರಿ ಅಂದ್ರಂತೆ ಶಿವಾನಂದ ಪಾಟೀಲ್ರು. ಇನ್ನು SS ಮಲ್ಲಿಕಾರ್ಜುನ್ ಹೇಳಿ ಕೇಳಿ ಶಾಮನೂರು ಶಿವಶಂಕರಪ್ಪನವರ ಪುತ್ರ. ಶಾಮನೂರು ಶಿವಶಂಕರಪ್ಪನವರು ಅಖಿಲ ಭಾರತ ವೀರಶೈವ ಲಿಂಗಾಯತ ಮಹಾಸಭಾದ ರಾಷ್ಟ್ರೀಯ ಅಧ್ಯಕ್ಷರು. ಅವರು ಜೋರಾಗೆ ಮಾತಾಡಿದ್ದಾರೆ. ಅವರು ಮಾತಾಡ್ತಿರುವಾಗ ನಮ್ಮ ಲೇಬರ್ ಮಿನಿಸ್ಟ್ರು ಸಂತೋಷ್ ಲಾಡ್ ಅವರು ಮುಖ್ಯಮಂತ್ರಿಗಳ ಪರವಾಗಿ ಸಮಾಧಾನ ಮಾಡುವ ರೀತಿಯಲ್ಲಿ ಮಾತಾಡಿದ್ರಂತೆ. ಒಂದಷ್ಟು ಜನ ಬಿಟ್ಟು ಹೋಗಿದ್ದಾರೆ, ನಮ್ಮ ಮನೆಗೆ ಬಂದಿಲ್ಲ ಅಂತ ಎಲ್ಲರೂ ಮಾತಾಡ್ತಿದ್ದಾರೆ. ಯಾರ್ಯಾರ ಮನೆಗೆ ಹೋಗಿಲ್ಲ, ಯಾರ್ಯಾರು ಬಿಟ್ಟು ಹೋಗಿದ್ದಾರೆ ಮತ್ತೆ ಸೇರ್ಸೋಣ ಬಿಡಿ ಈ ವರದಿಗೆ ಅಂದ್ರಂತೆ. SS ಮಲ್ಲಿಕಾರ್ಜುನ್ರಿಗೆ ಸಿಟ್ಟು ಬಂದಿದೆ ಏಕವಚನದಲ್ಲಿ. ನೀನು ಯಾರು ಸೇರಿಸೋದಕ್ಕೆ ಅಂದ್ರಂತೆ. DK ಶಿವಕುಮಾರ್ ಅವರು ಈ ಪ್ರವರ್ಗ 1, 2, 1 AB 2 ABಗಳ ಬದಲಾವಣೆಯ ಬಗ್ಗೆ ಮಾತಾಡಿದ್ದಾರೆ. ಈ ಬದಲಾವಣೆಗಳನ್ನು ಹೆಂಗೆ ಮಾಡಿಟ್ಟಿದ್ದೀರಿ ಅಂದರೆ, ಲಿಂಗಾಯತರು ಒಕ್ಕಲಿಗರಲ್ಲಿ ಬಡವರೇ ಇಲ್ಲ ಅನ್ನುವ ರೀತಿಯಲ್ಲಿ ಮಾಡಿಟ್ಟುಬಿಟ್ಟಿದ್ದೀರಿ. ಒಂದೊಂದು ದನ ಕಟ್ಕೊಂಡು ಜೀವನ ಮಾಡುವಂಥವ್ರು ನಮ್ಮಲ್ಲಿದ್ದಾರೆ. ಮೀಸಲಾತಿಯನ್ನು ಬದಲಾಯಿಸುವುದಕ್ಕೆ ಹೋದರೆ ವಿಷಯ ಎಲ್ಲಿಂದೆಲ್ಲಿಗೋ ಹೋಗುತ್ತೆ ಅಂತ DK ಶಿವಕುಮಾರ್ ಹೇಳಿದ್ರಂತೆ. DK ಶಿವಕುಮಾರ್ ಅವರ ಮಾತಿಗೆ SS ಮಲ್ಲಿಕಾರ್ಜುನ್ ಹೌದು, ಕರೆಕ್ಟ್ ನೀವು ಹೇಳೋದು ಅಂದಿದ್ದಾರೆ. ಅಲ್ಲಿ ತನಕ ಹೋಗಿದೆ. 4 ಗಂಟೆಗೆ ಶುರುವಾಗಬೇಕಾಗಿದ್ದ ಕ್ಯಾಬಿನೆಟ್ 5 ಗಂಟೆಗೆ ಶುರುವಾಯಿತು. ಐ ಥಿಂಕ್ 1.5 ತಾಸೇನೋ ನಡೀತು, 1.5-2 ತಾಸೇನೋ ನಡೀತು. 2 ತಾಸು ನಾವು ಲೆಫ್ಟ್ ರೈಟ್ ಆ್ಯಂಡ್ ಸೆಂಟರ್ ಶುರು ಮಾಡ್ತಾ ಇದ್ವಿ, ಅಲ್ಲಿ ಕ್ಯಾಬಿನೆಟ್ ಮುಗೀತು. 2 ತಾಸು ಅಂದರೆ ಚರ್ಚೆ ಸುಗಮವಾಗಿ ಹೋಗಿದ್ರೆ ಇದು 3-4 ತಾಸು ನಡೆದು ಬಿಡ್ತಿತ್ತು. ಹಾಗೆ ಸುಗಮವಾಗಿ ಸರಳವಾಗಿ ಚರ್ಚೆ ನಡೆದಿದ್ರೆ. ಗಲಾಟೆ ಆಗ್ತಿದೆ ಅಂತಾನೆ ತಾನೇ ಸಾಕಿನ್ನು ಮುಂದಿನ ಕ್ಯಾಬಿನೆಟ್ನಲ್ಲಿ ಡಿಸ್ಕಸ್ ಮಾಡೋಣ ಅಂತ ಎದ್ದು ಬಂದಿದ್ದು. ಅಷ್ಟರ ಮಟ್ಟಿಗೆ ಗಲಾಟೆ ಆಗಿದೆ. ಹೊರಗೆ ಬಂದೆಲ್ಲರೂ ಏನಿಲ್ಲ ಅಂತಾರೆ. DK ಶಿವಕುಮಾರ್ ಅವರಂತೂ ಮಾಧ್ಯಮದಲ್ಲಿ ತೋರಿಸ್ತಿರೋದು ಎಲ್ಲ ಸುಳ್ಳು, ಸಂಪುಟದಲ್ಲಿ ವಿಚಾರ ವಿನಿಮಯ ಮಾಡಿದ್ದೇವೆ, ಆದರೆ ಅದೆಲ್ಲ ಏರು ಧ್ವನಿಯಲ್ಲಿ ಅಲ್ಲ, ಪ್ರತಿ ವಿರೋಧ ಏನೂ ಇಲ್ಲ, ಸಲಹೆ ಕೊಟ್ಟಿದ್ದಾರೆ, ಅಷ್ಟು ಬಿಟ್ಟರೆ ಬೇರೆ ಏನಿಲ್ಲ ಅಂತ. ಕೇಳಿಸ್ಕೊಳ್ಳಿ ಯಾರ್ಯಾರು ಏನೇನಂದ್ರು ಅಂತ. ಚರ್ಚೆ ಅಪೂರ್ಣ ಆಗಿದೆ. ನಿನ್ನೆ ಕ್ಯಾಬಿನೆಟ್ನಲ್ಲಿ ಚರ್ಚೆ ಆಯಿತು, ಅಪೂರ್ಣ ಆಗಿದೆ. ಅದಕ್ಕಿಂತ ಮುಂದಕ್ಕೆ ಹಾಕಿದ್ವಿ, ಮುಂದಿನ ಕ್ಯಾಬಿನೆಟ್ ಮೀಟಿಂಗ್ಗೆ ಚರ್ಚೆ ಆಗಿದೆ. ಬಟ್ ಯಾರು ವಿರೋಧ ಮಾಡಿಲ್ಲ.
ಮತ್ತು ಪತ್ರಿಕೆನಲ್ಲೆಲ್ಲ ಬಂದಿದೆಯಲ್ಲ ಏನು ಜೋರಾಗಿ ಮಾತನಾಡಿತು ಒಬ್ರಿಗೊಬ್ರಿಗೆ ಅಂತ, ಅವೆಲ್ಲ ಸುಳ್ಳು. ನೀವೆಲ್ಲ ಮಾಧ್ಯಮದಲ್ಲಿ ಏನು ತೋರಿಸ್ತಾ ಇದ್ದೀರಿ ಅದೆಲ್ಲ ಸುಳ್ಳು. ವಿಚಾರ ವಿನಿಮಯ ಮಾಡಿದ್ದೀವಿ ಅಷ್ಟೇ. ಆ ಏರದ ಧ್ವನಿ, ಕೆಳಗಡೆ ಧ್ವನಿ, ಮೇಲ್ಗಡೆ ಧ್ವನಿ, ಪ್ರತಿ ವಿರೋಧ ಮತ್ತೊಂದು ಏನಿಲ್ಲ. ಸಲಹೆಗಳು ಕೊಟ್ಟಿದ್ದಾರೆ, ಅಷ್ಟು ಬಿಟ್ಟರೆ ಬೇರೆ ಏನೂ ತೀರ್ಮಾನ ಆಗಿಲ್ಲ. ನಮಗೆ ಗೊತ್ತಿರತಕ್ಕಂಥ ಮಾಹಿತಿ ಪ್ರಕಾರ ಸಮೀಕ್ಷೆ ಸರಿಯಾಗಿ ಆಗಿದೆ ಅಂತ ಅಂದ್ಕೊಂಡಿದ್ದೀವಿ ನಾವು. ನಮಗೆ ಕೊಟ್ಟಿರ್ತಕ್ಕಂಥ ಮಾಹಿತಿ ಅಂದರೆ ನಮ್ಮ ವಿರೋಧಿಗಳು ಇದನ್ನು ಇಟ್ಕೊಂಡು ರಾಜಕೀಯ ಮಾಡ್ತಾಯಿದ್ದಾರೆ. ಅದಕ್ಕೆ ನಾವು ನಮ್ಮ ಉಪಮುಖ್ಯಮಂತ್ರಿಗಳಿಗೆ ಮತ್ತು ನಮ್ಮ ಮಂತ್ರಿಗಳಿಗೆ ಮನವಿ ಮಾಡಿದ್ದೇವೆ, ಮತ್ತೊಮ್ಮೆ ಸಮೀಕ್ಷೆ ಮಾಡಲಿ, ಮುಖ್ಯಮಂತ್ರಿಗಳನ್ನ ಒಪ್ಪಿಸಿ ಮತ್ತೊಮ್ಮೆ ಸಮೀಕ್ಷೆ ಮಾಡಿಸಿ ಅಂತೇಳಿ ಮನವಿ ಮಾಡಿದ್ವಿ. ಭವಿಷ್ಯ ಅದು ಚರ್ಚೆ ಆಗ್ತಾಯಿದೆ. ಜನಗಳಲ್ಲಿರ್ತಕ್ಕಂಥ ಗೊಂದಲ ನಿವಾರಣೆ ಆಗಬೇಕು, ಜನಗಳ ಬಯಕೆಗೆ ತಕ್ಕಂತೆ ಸರ್ಕಾರ ಕೆಲಸ ಮಾಡಬೇಕು. ಜನಗಳು ಅದನ್ನು ಬಯಸ್ತಾ ಇದ್ದಾರೆ, ಮತ್ತೊಮ್ಮೆ ಸಮೀಕ್ಷೆನ ಅದ್ರ ಪ್ರಕಾರ ಕೆಲಸ ಮಾಡಲಿ ಅಂತ ಮನವಿ ಮಾಡಿದ್ದೇವೆ. ಪೂರ್ಣ ಆಗೋಲ್ಲ, ಅದೇನು ನಾಳೆ ಆಗುವಂಥದ್ದಲ್ಲ, ಇನ್ನೂ ಒಂದು ವರ್ಷ ಆದರೂ ಆಗ್ಬೋದು. ಅದೇನು ನೀವೇನು ನಾಳೆ ಮಾಡಿ ಹಂಗೆ ಅದನ್ನು ಒಂದು ವರ್ಷ ಆದರೂ ಆಗ್ಬೋದು. ಯಾಕಂದರೆ ಸಮಸ್ಯೆ ಇದೆ, ಜಟಿಲವಾಗಿದೆ. 10 ವರ್ಷ ನಂತರ ಅದನ್ನು ಸರ್ಕಾರ ವರದಿ ಒಪ್ಪಿಸಿದೆ. ನಮ್ಗೆ ಇನ್ನೊಂದು ಸ್ವಲ್ಪ ಒಂದು ವರ್ಷ ಚರ್ಚೆ ಆದ್ರೆ ಏನು ಆತಂಕ ಪಡೋಂಥದ್ದು ಏನಿಲ್ಲ, ಅಂಥದ್ದು ಅರ್ಜೆಂಟು ಏನಿಲ್ಲ. ಅಲ್ಲ ಅವರೊಂದು ಹೇಳಿದ್ರೆ ನಮ್ಮ ಅಂಕಿಅಂಶ ಮಾಡಿದ್ರೆ ಬೇರೆ ರೀತಿ ಹೇಳ್ತಾರೆ. ಈಗ ಅವರಾಗೆ ಬರ್ಸಿದಾರೆ, ನಾವೇನು ಮಾಡೋದು ಇವ್ರು ಹೇಳ್ತಾರೆ. ಯಾರು ಅಲ್ಲಿ ಸಹಿ ಮಾಡಿದ್ದಾರೆ ಅವರೇ ಈಗ ವಿರೋಧ ಮಾಡಲಿಕ್ಕೆ ಶುರು ಮಾಡಿದ್ದಾರೆ. ಸಮಗ್ರ ಚರ್ಚೆ ಆಗಬೇಕು. ಸೊ ಎಲ್ಲರ ಅಭಿಪ್ರಾಯ ತಗೊಂಡು ಜಾರಿ ಮಾಡಲಿಕ್ಕೆ ಸರ್ಕಾರ ಪ್ರಯತ್ನ ಮಾಡಿದ್ರೆ ಅದ್ರಾಗ ಇನ್ನೂ ಅರ್ಜೆಂಟ್ ಏನಿಲ್ಲ. ಕ್ಯಾಮ್ರಾದ ಮುಂದೆ ಬಂದು ಒಪ್ಕೋತಾರೇನ್ರಿ? ಹೌದು, ಕ್ಯಾಬಿನೆಟ್ನಲ್ಲಿ ಗಲಾಟೆ ಆಯಿತು, ಅವರು ಇಂಥವ್ರು ಭಾಳ ಜೋರಾಗಿ ಮಾತಾಡ್ಬಿಟ್ರು, ಹಿಂಗೆ ಬೈದರು, ಹಿಂಗೆ ಅಂದರು ಹೇಳ್ತಾರೆ. ಕ್ಯಾಮ್ರಾದ ಮುಂದೆ ಬಂದು ಹೊರಗೆ ಬಂದು ಅದನ್ನೇ ಹೇಳಿ, ಮುಖ್ಯಮಂತ್ರಿಗಳು ಅದನ್ನೇ ಅಂದರು, ಉಪಮುಖ್ಯಮಂತ್ರಿಗಳು ಅದೇ ಅಂದರು. ಉಭಯ ಕುಶಲೋಪರಿ ಸಾಂಪ್ರತ. ಅಷ್ಟು ಚೆನ್ನಾಗಾಯಿತು ಕ್ಯಾಬಿನೆಟ್ಟು, ಸಂವಾದ ಮಾಡಿದ್ದೀವಿ ನಾವು, ವಿವಾದ ವಾಗ್ವಾದ ಅಲ್ಲ ಅನ್ನೋ ಥರ ಹೇಳಿದ್ರು. ನೋಡಿ, ಇಲ್ಲೂ ಅಷ್ಟೇ. ಒಕ್ಕಲಿಗ ಸಚಿವರುಗಳಿಗೆ ಮತ್ತು ಲಿಂಗಾಯತ ಸಚಿವರುಗಳಿಗೆ ತಮ್ಮ ತಮ್ಮ ಸಮುದಾಯದ ರಾಜಕಾರಣಿ, ತಮ್ಮ ಸಮುದಾಯದ ಅಂದರೆ ನಮ್ಮ ಲೀಡರ್ಗಳು ಕ್ಯಾಬಿನೆಟ್ ಮೀಟಿಂಗ್ನಲ್ಲಿ ನಮ್ಮ ಸಮುದಾಯಗಳ ಪರವಾಗಿ ಜೋರಾಗಿ ಮಾತಾಡಿದ್ದಾರೆ ಅನ್ನೋ ಮೆಸೇಜ್ ಹೋಗಬೇಕಾಗಿತ್ತು. ಹೋಯ್ತು ಮೆಸೇಜ್. ಆನ್ ರೆಕಾರ್ಡ್ ಹಂಗೇನೂ ಆಗಿಲ್ಲ ಅಂತ ಹೇಳಬೇಕಾಗಿತ್ತು, ಅದನ್ನು ಹೇಳಿದ್ದಾರೆ. ಈಗ ಮುಂದೇನಪ್ಪ ಅಂದರೆ ಅನ್ನಿಸ್ತಾ ಇರೋದು, ನೆನ್ನೆ ಕ್ಯಾಬಿನೆಟ್ಗಿಂತ ಮೊದಲು ಮುಖ್ಯಮಂತ್ರಿಗಳು ಅದೇನಾಗುತ್ತೋ ಆಗಲಿ ಇದನ್ನು ಜಾರಿ ಮಾಡಿಬಿಡೋಣ, ಇವತ್ತಲ್ಲ ನಾಳೆ, ಇನ್ನೊಂದು 6 ತಿಂಗಳು ಬಿಟ್ಟು ಆದರೂ ಆಗಲಿ ಜಾರಿ ಮಾಡಿಬಿಡೋಣ ಅನ್ನೋ ಮನಸ್ಥಿತಿಲಿ ಇದ್ರೋ ಏನೋ. ಇದಾದ ಮೇಲೆ ಇಲ್ಲ ಅಂತಾರೆ. ಪೊಲಿಟಿಕಲ್ ಪರ್ಪಸ್ ಸರ್ವ್ ಆಗಿದೆ. ಈ ಜಾತಿ ಗಣತಿಯ ರಾಜಕೀಯ ಉದ್ದೇಶ ಈಡೇರಿದೆ. ಏನು ರಾಜಕೀಯ ಉದ್ದೇಶ? ಕರ್ನಾಟಕದಲ್ಲಿ ಇಂತಿಂಥ ಸಮುದಾಯದವರು ಇಷ್ಟಿಷ್ಟು ಜನ ಇದ್ದಾರೆ ಅಂತ ಹೇಳಬೇಕಾಗಿತ್ತು. ಅಂದರೆ ಹೂ ಈಸ್ ಅ ಬಿಗ್ಗರ್ ವೋಟ್ ಬ್ಯಾಂಕ್ ಅಂತ ಡಿಸೈಡ್ ಆಗಬೇಕಾಗಿತ್ತು. ಒಕ್ಕಲಿಗರು ಬಿಗ್ಗರ್ ವೋಟ್ ಬ್ಯಾಂಕ್ ಅಲ್ಲ, ಲಿಂಗಾಯತರು ಬಿಗ್ಗರ್ ವೋಟ್ ಬ್ಯಾಂಕ್ ಅಲ್ಲ. 1930 ಆ ಭ್ರಮೇಲಿದ್ದರು. ಆ್ಯಕ್ಚುಲಿ ಬಿಗ್ಗರ್ ವೋಟ್ ಬ್ಯಾಂಕ್ ಮುಸ್ಲಿಮರು. 101 ಜಾತಿಗಳನ್ನು ಸೇರಿಸಿದರೆ SC ಅವರು ಬಿಗ್ಗರ್ ವೋಟ್ ಬ್ಯಾಂಕು. ಲಿಂಗಾಯತರು ಒಕ್ಕಲಿಗರು ಅಲ್ಲ ಅನ್ನುವ ಸಂದೇಶ ಕೊಡಬೇಕಾಗಿತ್ತು, ಕೊಟ್ಟಾಗಿದೆ. ಇನ್ನು ಇದರಲ್ಲಿನ ಶಿಫಾರಸ್ಸುಗಳು ಅದು ಸೆಕೆಂಡ್ರಿನೋ ಏನೋ. BJPಯವರು, ಅದರಲ್ಲೂ R. ಅಶೋಕ್ ಅವರು ಮರಕೋತಿ ಆಟ ಅಂದರು. ಇದನ್ನು ಮರಕೋತಿ ಆಟ ಅಂತ. ವಿಜೇಂದ್ರ ಅವರು ಜಾತಿ ಗಣತಿಯ ಶಿಫಾರಸುಗಳನ್ನು ಜಾರಿಗೊಳಿಸುವ ಇಚ್ಛಾಶಕ್ತಿ ಮುಖ್ಯಮಂತ್ರಿಗಳಿಗಿಲ್ಲ ಅಂದರು. ಕೇಳಿಸ್ಕೊಳ್ಳಿ ಇವರು ಹೇಳಿದ್ದು. ಜಾತಿ ಗಣತಿ ಎಂಬ ಒಂದು ಮರ್ಕೋತಿ ಆಟ ನನ್ನ ಕ್ಯಾಬಿನೆಟ್ ಅದೇ ತಿಂಡಿ ತಿಂದು ಕೆಲಸ ಕಾರ್ಯ ಇಲ್ಲದೆ ಹೋಗಿರೋ ಅಂಥ ಕ್ಯಾಬಿನೆಟ್ ಅದು. ಇಂಥ ಪುರುಷಾರ್ಥಕ್ಕೋಸ್ಕರ ಯಾಕೆ ಕ್ಯಾಬಿನೆಟ್ ಕರಿಬೇಕಾಯ್ತು? ಮತ್ತು ಕ್ಯಾಬಿನೆಟ್ ಕರೆದು ಎಲ್ಲ ರಿಟರ್ನ್ ಅಬ್ಜೆಕ್ಷನ್ ಕೊಡಬೇಕಂತೆ. ಅವರ ಸಂಪುಟದ ಸಚಿವರನ್ನೇ ಈ ಜಾತಿಯ ಬಲೆಯಲ್ಲಿ ಸಿಕ್ಕಾಕಿ ಅವ್ರಿಗೆ ಅವಮಾನ ಮಾಡೋ ಅಂಥದ್ದಕ್ಕೆ ತಯಾರು ಮಾಡಿರುವಂಥ ಸೂತ್ರ ಇದು. ಈಗ ಹೆಂಗೋ ನವೆಂಬರ್ ಡಿಸೆಂಬರಲ್ಲಿ ಅವರು ಅಧಿಕಾರ ಹಸ್ತಾಂತರ ಮಾಡಬೇಕಲ್ಲ, ಆ ಟೈಮಲ್ಲಿ ಇದನ್ನು ಯೂಸ್ ಮಾಡ್ಕೊಳಕ್ಕೋಸ್ಕರ ಮಾಡಿರೋ ಕುತಂತ್ರ. ಮಣ್ಣೆ ಮಾಡಂಗಿದ್ರೆ ಸಿದ್ದರಾಮಯ್ಯ ಮುಖ್ಯಮಂತ್ರಿ ಆದಾಗೆ ಮಣ್ಣೆ ಮಾಡ್ಬೋದಾಯ್ತು. 4 ಗಂಟೆ ಕರೆದಿರೋ ಕ್ಯಾಬಿನೆಟ್ ಮೀಟಿಂಗ್ ಏನೂ ತೀರ್ಮಾನ ಆಗೋದಿಲ್ಲ. ಮುಖ್ಯಮಂತ್ರಿಗಳಿಗೆ ಇಚ್ಛಾಶಕ್ತಿ ಇಲ್ಲ, ರಾಜ್ಯದ ಮುಖ್ಯಮಂತ್ರಿಗಳಿಗೆ ಇಚ್ಛಾಶಕ್ತಿ ಇಲ್ಲ. ಹಿಂದುಳಿದ ವರ್ಗಗಳಿಗೆ, ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡಗಳಿಗೆ ನ್ಯಾಯ ಕೊಡಬೇಕು ಅನ್ನುವ ಇಚ್ಛಾಶಕ್ತಿ ರಾಜ್ಯದ ಮುಖ್ಯಮಂತ್ರಿಗಳಿಗೆ ಇದ್ದಿದ್ದೇ ಆದರೆ ಇವತ್ತು ST ಡೆವಲಪ್ಮೆಂಟ್ ಕಾರ್ಪೊರೇಷನಲ್ಲಿ ಇಷ್ಟು ದೊಡ್ಡ ಹಗರಣಕ್ಕೆ ಅವಕಾಶನ ಕೊಡ್ತಾ ಇರಲಿಲ್ಲ. ವಾಲ್ಮೀಕಿ ಅಭಿವೃದ್ಧಿ ನಿಗಮದಲ್ಲಿ 150 ಕೋಟಿ ರೂಪಾಯಿಗಳು ಇವತ್ತು ಹೊರ ರಾಜ್ಯಕ್ಕೆ ಕಳಿಸಿ ಈ ರೀತಿ ಹಗರಣ ಆಗೋದಕ್ಕೆ ಮುಖ್ಯಮಂತ್ರಿಗಳು ಅವಕಾಶ ಕೊಡ್ತಾ ಇರಲಿಲ್ಲ.
ವೀರಶೈವ ಲಿಂಗಾಯತ ಪ್ರತ್ಯೇಕ ಧರ್ಮ ಅಂತೇಳಿ ಬೆಂಕಿ ಹತ್ತಕ್ಕಂಥ ಕೆಲಸ ಮಾಡಿದ್ರಿ. ವೀರಶೈವ ಲಿಂಗಾಯತ ಪ್ರತ್ಯೇಕ ಧರ್ಮ ಹೊಡೆದಕ್ಕೆ ನಾವು ಕೈ ಹಾಕಬಾರ್ದು, ನಾವು ಕ್ಷಮೆ ಯಾಚಿಸ್ತೇನೆ ಅಂತೇಳಿ ಸ್ವತಃ DK ಶಿವಕುಮಾರ್ ಅವ್ರು ಹೇಳಿದರು. ಪಾಪ ಜನ ಮತ್ತೆ ಓಟ್ ಕೊಟ್ಟರು. ಈಗೇನು ಮಾಡಕ್ಕೆ ಹೊರಟಿದ್ದಾರೆ? ಅಲ್ಪಸಂಖ್ಯಾತನ ಓಲೈಕೆ ಮಾಡುವಲ್ಲಿ ಇವತ್ತು ಹಿಂದೂಗಳಿಗೆ ಅಪಮಾನ ಮಾಡ್ತಕ್ಕಂಥ ಕೆಲಸ ಮಾಡ್ತಾ ಇದ್ದಾರೆ. ತಾವು ರಾಜ್ಯದ ಮುಖ್ಯಮಂತ್ರಿಗಳಾಗಿ ಈ ನಾಡಿನ ಮುಖ್ಯಮಂತ್ರಿಗಳು ಅಥವಾ ಕೇವಲ ಒಂದು ಮುಸಲ್ಮಾನ್ ಸಮುದಾಯಕ್ಕೆ ಮುಖ್ಯಮಂತ್ರಿಗಳು ಅನ್ನೋದನ್ನು ನಾನು ಹೇಳ್ತಾ ಇಲ್ಲ, ರಾಜ್ಯದ ಜನ ನಿಮ್ಮನ್ನು ಪ್ರಶ್ನೆ ಮಾಡ್ತಾ ಇದ್ದಾರೆ. ಈ ವಿಷಯದ ಬಗ್ಗೆ ಸಾಮಾನ್ಯವಾಗಿ ಮಾಧ್ಯಮಗಳ ಮುಂದೆಲ್ಲ ಬರೋರೆಲ್ಲ ಸಿದ್ಧಲಿಂಗ ಶ್ರೀಗಳು, ತುಮಕೂರಿನ ಸಿದ್ಧಗಂಗಾ ಮಠದ ಸಿದ್ಧಲಿಂಗ ಶ್ರೀಗಳು ಅವರು ಮಾತಾಡಿದ್ದಾರೆ. 10 ವರ್ಷಗಳ ನಂತರ ಈಗ ಯಾಕಿದು, ಏನೆಲ್ಲ ಬದಲಾವಣೆಗಳಾಗಿದೆ 10 ವರ್ಷದಲ್ಲಿ, ನ್ಯಾಯಯೋಚಿತ ಅಲ್ಲ ಈಗ ಈ ವರದಿಯನ್ನು ತೆಗೆದುಕೊಳ್ಳೋದು ಅಂತ ಚನ್ನಸಿದ್ದರಾಮಸ್ವಾಮೀಜಿ, ಶ್ರೀಶೈಲ ಸೂರ್ಯ ಸಿಂಹಾಸನ ಮಠದ ಸಿದ್ದರಾಮಸ್ವಾಮೀಜಿ ಮಾತಾಡಿದ್ದಾರೆ. ಕೇಳಿಸ್ಕೊಳ್ಳಿ. 10 ವರ್ಷದಿಂದ ಇಟ್ಕೊಂಡು ಈಗ ಯಾಕೆ ಪ್ರಕಟ ಮಾಡ್ತಾ ಇದ್ದಾರೆ ಅನ್ನೋದು ಅರ್ಥವಾಗ್ತಿಲ್ಲ. ಅದು ಅಂದರೆ 10 ವರ್ಷದಿಂದ ಅಲ್ಲಿಂದ ಇಲ್ಲಿವರೆಗೆ ಎಷ್ಟು ಬದಲಾವಣೆ ಆಗಿರ್ಬೋದು, ಈಗ ಎಷ್ಟು ಬೆಳವಣಿಗೆ ಆಗಿರ್ಬೋದು, ಜನಸಂಖ್ಯೆ ಹೆಚ್ಚಿರ್ಬೋದು, ಅವೆಲ್ಲವೂ ಕೂಡ ಈ ವ್ಯತ್ಯಾಸ ಆಗ್ತಿದೆ ಇದರೊಳಗೆ. ಆ 10 ವರ್ಷದನ್ನು ಜಾರಿಗೊಳಿಸುವಂಥದ್ದು ಅದು ಉಚಿತವಾದದ್ದಲ್ಲ, ನ್ಯಾಯೋಚಿತವಾದದ್ದಲ್ಲ. ಅದೇ ಅವ್ರು ಯಾರು ನಮ್ಮನ್ನು ಕೇಳಿಲ್ಲ, ಗೊತ್ತಿಲ್ಲ. ಇದರಲ್ಲಿ ನಮಗೆ ಸಂಖ್ಯೆನೇ ಕಡಿಮೆ ಮಾಡಿಬಿಟ್ಟಿದ್ದಾರೆ. ಇತ್ತಿನ ಡಬಲ್ ಸಂಖ್ಯೆ ಇರೋನ ಅರ್ಧ ಸಂಖ್ಯೆ ತಂದುಕೊಂಡಿಸಿದ್ದಾರೆ. ಭೇಟಿ ನನಗೆ ಕೇಳ್ತಾ ಇದ್ದೀನಿ, ನನಗೂ ಗೊತ್ತಿಲ್ಲ, ಅದು ಯಾರು ಬಂದು ಕೇಳಿಲ್ಲ ಯಾರನ್ನು. ಈ ಜಾತಿಗಣತಿ ಪ್ರಾಮಾಣಿಕತೆಯಿಂದ ಕೂಡಿಲ್ಲ ಮತ್ತು ಅವೈಜ್ಞಾನಿಕವಾಗಿರುವಂಥ ವರದಿಯಾಗಿದೆ. ಮನೆ ಮನೆಗೆ ಹೋಗಿ ಪ್ರತಿಯೊಬ್ಬರನ್ನು ಸಂಪರ್ಕ ಮಾಡದೆ ಯಾವ ಆಧಾರವನ್ನು ಇಟ್ಕೊಂಡು ವರದಿ ತಯಾರು ಮಾಡಿದ್ದಾರೋ ಏನೋ, ಈ ವರದಿಯನ್ನು ಜಾರಿ ಮಾಡಬೇಕು ಅಂಥೇಳಿ ಮುಂದಾದ್ರೆ ಈ ಹಿಂದೆ ಕೈ ಸುಟ್ಕೊಂಡಂಗೆ ವೀರಶೈವ ಲಿಂಗಾಯತ ಬೇರೆ ಬೇರೆ ಅನ್ನೋ ಭೇದವನ್ನು ಸೃಷ್ಟಿ ಮಾಡಿ ಕೈ ಸುಟ್ಕೊಂಡಂಗೆ ಮತ್ತೆ ಕೈ ಸುಟ್ಕೊಳ್ಳೋ ಪರಿಸ್ಥಿತಿಯನ್ನು ತಂದುಕೊಳ್ಬಾರ್ದು. ವೀರಶೈವ ಶಾಸಕರು ಮತ್ತು ಸಚಿವರು ಈ ವಿಷಯದಲ್ಲಿ ಗಂಭೀರವಾಗಿ ಚಿಂತನೆಯನ್ನು ಮಾಡಿ ಸರ್ಕಾರದ ಮೇಲೆ ಸಮಾಜಕ್ಕೆ ಅನ್ಯಾಯ ಆಗದ ರೀತಿಯಲ್ಲಿ ಒತ್ತಡವನ್ನು ತರಬೇಕು. ನೋಡಿ, BJP ನಾಯಕರು ಅಶೋಕ್ ಅವರು ಮರಕೋತಿ ಆಟ ಅಂತಾರೆ, ಸಿದ್ದರಾಮಯ್ಯನವರು ಮುಸಲ್ಮಾನರು ಮುಖ್ಯಮಂತ್ರಿ ಆಗಿಬಿಟ್ಟಿದ್ದಾರೆ ಅಂತ ಜನ ಮಾತಾಡ್ಕೊತಿದ್ದಾರೆ ಅಂತಾರೆ. ಅವರದ್ದೇ ಪಕ್ಷದ ಶಾಸಕ ST ಸೋಮಶೇಖರ್ DK ಶಿವಕುಮಾರ್ ಸಿದ್ದರಾಮಯ್ಯನವರು ಅಂತ ನಾಯಕರೇ ಇಲ್ಲ ಅಂದರು. ಆಗಲೇ ನೋಟಿಸ್ ಹೋಗಿದೆ ಅವರಿಗೆ ಪಕ್ಷದಿಂದ, ಪಕ್ಷ ವಿರೋಧಿ ಚಟುವಟಿಕೆ, ನಿಮ್ಮನ್ನು ಯಾಕೆ ಉಚ್ಚಾಟನೆ ಮಾಡಬಾರ್ದು ಅಂತ. ಒಂದು ಕಾರ್ಯಕ್ರಮ ಇತ್ತು, ಕಲಿದೇವ ಕನ್ವೆನ್ಷನ್ ಹಾಲ್ ಕಟ್ಟಿದ್ದಾರೆ, ಅದರ ಉದ್ಘಾಟನೆಗೆ ಮುಖ್ಯಮಂತ್ರಿಗಳು ಹೋಗಿದ್ದರು. ಕೆಂಗೇರಿ ಹತ್ರ ಚೂಡೇನಪುರದಲ್ಲಿ ಶ್ರೀ ಮಾಚಿದೇವ ಗುರುಪೀಠ ವಿಶ್ವಸ್ತ ಸಮಿತಿ ಟ್ರಸ್ಟ್ ನಿರ್ಮಿಸಿರುವಂಥ ಹಾಲ್ ಇದು, ಕನ್ವೆನ್ಷನ್ ಸೆಂಟ್ರು. ಅದರ ಉದ್ಘಾಟನೆಗೆ ಮುಖ್ಯಮಂತ್ರಿಗಳು ಹೋಗಿದ್ದರು, ಉಪಮುಖ್ಯಮಂತ್ರಿಗಳು ಇದ್ದರು. ಅಲ್ಲಿ ST ಸೋಮಶೇಖರ್ ಅವರು ಮಾತು ಕೇಳಿಸ್ಕೊಳ್ಳಿ. ಒಬ್ಬೊಬ್ಬ MLA ಒಬ್ಬೊಬ್ಬ MLC ನೂರಾರು ನಿವೇಶನಗಳನ್ನ ಪಡೆದಿರ್ತಕ್ಕಂಥದ್ದು ಕೂಡ ನನ್ನ ಗಮನಕ್ಕೆ ಬಂದಿದೆ. ಅದು ಯಾರ ಮೇಲೂ ಕೂಡ ತನಿಖೆ ಇಲ್ಲ. ಸಿದ್ದರಾಮಯ್ಯನವರು ಮಾತ್ರ ತನಿಖೆ ಮಾಡ್ತಕ್ಕಂಥದ್ದು. ಅತ್ಯಂತ ಜನಪ್ರಿಯ ಮುಖ್ಯಮಂತ್ರಿಗಳು, ನೇರ ನಡೆನುಡಿ ಇರ್ತಕ್ಕಂಥವ್ರು, ಯಾವುದೇ ವಿಧವಾದ ಅವ್ಯವಹಾರವನ್ನ ಇಷ್ಟು ದೀರ್ಘಕಾಲ ಮಾಡದೇ ಇರ್ತಕ್ಕಂಥವ್ರು, ಬೇಕಾದಷ್ಟು ಅಪಾದನೆಯನ್ನ ಮಾಡಿ ಅವ್ರನ್ನ ಜನಪ್ರಿಯತೆಯನ್ನ ಕುಗ್ಗಿಸ್ತಕ್ಕಂಥ ಕೆಲಸವನ್ನ ಬೇಕಾದಷ್ಟು ಮಾಡ್ತಾ ಇದ್ದಾರೆ. ಯಾವುದಕ್ಕೂ ಕೂಡ ಕುಗ್ಗದೆ ಕರ್ನಾಟಕದ ರಾಜ್ಯಕ್ಕೆ ಏನು 5 ಕೊಡುಗೆಗಳನ್ನ ಕೊಟ್ಟಂತ ಧೀಮಂತ ಮುಖ್ಯಮಂತ್ರಿಗಳು ಇವತ್ತು ನಿಮ್ಮೆಲ್ಲರ ಅಚ್ಚುಮೆಚ್ಚಿನ ಮುಖ್ಯಮಂತ್ರಿ ಸನ್ಮಾನ್ಯ ಸಿದ್ದರಾಮಯ್ಯನವರು ಅನೇಕ ರಾಜಕಾರಣದಲ್ಲಿ ವಿವಿಧ ಮೆಟ್ಟಲುಗಳನ್ನ ಏರ್ತಕ್ಕಂಥದಕ್ಕೆ ಮುಕ್ತ ಅವಕಾಶ ಮಾಡಿಕೊಟ್ಟಂತ ನನ್ನ ನೆಚ್ಚಿನ ನಾಯಕರಾದಂತಹ ಸನ್ಮಾನ್ಯ ಉಪಮುಖ್ಯಮಂತ್ರಿಗಳು ಇವತ್ತು ಬೆಂಗಳೂರು ಇರಬಹುದು ಸುಮಾರು 1 ಲಕ್ಷ ಕೋಟಿ ಅನುದಾನವನ್ನ ಸನ್ಮಾನ್ಯ ಮುಖ್ಯಮಂತ್ರಿಗಳಲ್ಲಿ ತರ್ತಕ್ಕಂಥ ಐತಿಹಾಸಿಕ ಕೆಲಸವನ್ನ ಮಾಡ್ತಕ್ಕಂಥದ್ದು ಯಾರಾದ್ರೂ ಇವತ್ತು ಬೆಂಗಳೂರು ಉಸ್ತುವಾರಿ ಮಾಡಿದ್ರೆ ಅದು ಸನ್ಮಾನ್ಯ DK ಶಿವಕುಮಾರ್ ಅವರು ಅಂತ ಹೇಳಲಿಕ್ಕೆ ಬಹಳ ಸಂತೋಷ ಆಗ್ತದೆ. ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿಗಳು ಇಬ್ಬರು ಕರ್ನಾಟಕದ ಆಸ್ತಿಗಳು, ಇಬ್ಬರು ಮಣ್ಣಿನ ಮಕ್ಕಳು, ಇಬ್ಬರು ದಿಗ್ಗಜರು ಒಗ್ಗಟ್ಟಾಗಿ ಕೆಲಸವನ್ನ ಮಾಡ್ತಾ ಇರ್ತಕ್ಕಂಥ ಕರ್ನಾಟಕದಲ್ಲಿ ಉಪಮುಖ್ಯಮಂತ್ರಿಗಳಿಗೆ ಎಲ್ಲೋ ಒಂದೊಂದು ಕಡೆ ಕೆಲಸಕ್ಕೆ ಬಾರದೇ ಇರ್ತಕ್ಕಂಥ ಅವ್ರನ್ನ ಅಪಾದನೆ ಮಾಡ್ತಾ ಇರ್ತಕ್ಕಂಥದ್ದು ನೋಡ್ತಾ ಇದ್ದೇನೆ. ಒಬ್ಬೊಬ್ಬ ಕಾಂಗ್ರೆಸ್ MLAಗಳೇ ಮುಖ್ಯಮಂತ್ರಿಗಳನ್ನ ಉಪಮುಖ್ಯಮಂತ್ರಿಗಳನ್ನ ಇಷ್ಟು ಹೊಗಳಿಲ್ಲ, ಬಿಡಿ ಅತ್ಲಾಗಿ ಕಾಂಗ್ರೆಸ್ನವರೇ ಹೊಗಳಿಲ್ಲ ಇಷ್ಟು. ಮುಂದಿನ ಸುದ್ದಿಗೆ ಹೋಗೋಣ. ರಾಜ್ಯ ಸರ್ಕಾರದ ವಿರುದ್ಧ ರಾಜ್ಯ BJP ಅವರು ನಡೆಸ್ತಾ ಇರುವ ಜನಾಕ್ರೋಶ ಯಾತ್ರೆ.
ಕಲಬುರಗಿ ಬೀದರ್ನಲ್ಲಿ ನಡೀತು. ಅನೇಕ ನಾಯಕರುಗಳು ಭಾಗವಹಿಸಿದ್ದಾರೆ. ಶ್ರೀರಾಮುಲು, ಚಲುವಾದಿ ನಾರಾಯಣ ಸ್ವಾಮಿಯವರು, ವಿಜಯೇಂದ್ರರು ಮಾತಾಡಿದ್ದಾರೆ. ಸಿದ್ದರಾಮಯ್ಯನವರು ಹಿಂದೂ ವಿರೋಧಿ ನೀತಿ ಅನುಸರಿಸ್ತಾ ಇದ್ದಾರೆ ಅಂತ ವಿಜಯೇಂದ್ರ ಅವರು. ಕಾಂಗ್ರೆಸ್ನ ಹಲ್ಕಟ್ ರಾಜಕಾರಣಕ್ಕೆ ಹಲವು ಕಾರ್ಯಕರ್ತರು ಬಲಿಯಾಗಿದ್ದಾರೆ. ಹಿಂದೂ ಕಾರ್ಯಕರ್ತರ ಜೀವದ ಜೊತೆ ಚೆಲ್ಲಾಟ ಆಡ್ತಾ ಇದೆ ಈ ಸರ್ಕಾರ. ಅಡ್ಜಸ್ಟ್ಮೆಂಟ್ ರಾಜಕಾರಣಕ್ಕೆ ನಮ್ಮ ಕಾರ್ಯಕರ್ತರು ಪುಗ್ಸಟ್ಟೆ ಬಂದಿಲ್ಲ. ಯಾರೇ ಬರಲಿ ಮೆಟ್ಟಿ ನಿಲ್ಲುವ ಶಕ್ತಿ ಬಿಜೆಪಿ ಕಾರ್ಯಕರ್ತರಿಗಿದೆ ಅಂದರು. ಕೇಳಿಸ್ಕೊಳ್ಳಿ. ಸಿದ್ದರಾಮಯ್ಯನವರು ಮುಖ್ಯಮಂತ್ರಿಗಳಾದ್ಮೇಲೆ ಅತಿ ಹೆಚ್ಚು ಲವ್ ಜಿಹಾದ್ ಪ್ರಕರಣಗಳು ಇವತ್ತು ನಮ್ಮ ರಾಜ್ಯದಲ್ಲಿ ನಡೀತಾ ಇದೆ. ಇವತ್ತು ಮುಸಲ್ಮಾನರ ಹೆಣ್ಮಕ್ಳಿಗೆ ಆತ್ಮರಕ್ಷಣೆಗೋಸ್ಕರ ಬಜೆಟ್ ಅಲ್ಲಿ ಹಣವನ್ನ ನೀಡುತ್ತಾರೆ ಸಿದ್ದರಾಮಯ್ಯನವರು. ಕಾಂಗ್ರೆಸ್ನ ಹಲ್ಕಟ್ ರಾಜಕಾರಣಕ್ಕೆ ಇವತ್ತು ಅನೇಕ ಹಿಂದೂ ಕಾರ್ಯಕರ್ತರು ಬಲಿಯಾಗಿರ್ತಕ್ಕಂಥವ್ರು ಗುಲ್ಬರ್ಗಾ ಜಿಲ್ಲೆಯಲ್ಲಿದ್ದಾರೆ. ನಮ್ಮ ಹಿಂದೂ ಕಾರ್ಯಕರ್ತರ ಜೀವನ ಜೊತೆ ಚೆಲ್ಲಾಟ, ಇಲ್ಲ ಅಡ್ಜಸ್ಟ್ಮೆಂಟ್ ರಾಜಕಾರಣ ಮಾಡೋದಕ್ಕೆ ನಮ್ಮ ಕಾರ್ಯಕರ್ತರು ಪುಕ್ಕಟೆ ಏನು ಬಂದಿಲ್ಲ. ಯಾವನೇ ಬರಲಿ ಅವನ ಶಕ್ತಿಯನ್ನು ಮೆಟ್ಟಿಲ್ತಕ್ಕಂಥ ಶಕ್ತಿ ಭಾರತೀಯ ಜನತಾ ಪಾರ್ಟಿಯ ಪ್ರತಿಯೊಬ್ಬ ಕಾರ್ಯಕರ್ತನಿಗೂ ಇದೆ. ಈ ಸರ್ಕಾರನ ಬಹಳ ದಿನಗಳು ಉಳಿಯಕ್ಕಾಗಲ್ಲ. ಸಿದ್ದರಾಮಯ್ಯನವರು ಇವತ್ತು ಡಿ.ಕೆ. ಶಿವಕುಮಾರ್ ಸೇರ್ಕೊಂಡು ನಾನು ಮುಖ್ಯಮಂತ್ರಿ ಆಗ್ಬೇಕಂದೇಳಿ ಮುಖ್ಯಮಂತ್ರಿಗಳ ಅವಧಿ ಉಳಿದಷ್ಟು ಇನ್ನ 220 ದಿನಗಳು ಮಾತ್ರ ಉಳಿದಾತೆ. 220 ದಿನಗಳ ನಂತರ ಪುನಃ ಈ ರಾಜ್ಯದ ಮುಖ್ಯಮಂತ್ರಿಗಳಂತ ಸನ್ಮಾನ್ಯ ಸಿದ್ದರಾಮಯ್ಯನವರು ಅವರು ರಾಜೀನಾಮೆಯನ್ನು ಕೊಡ್ತಾರ, ಮಾಜಿ ಮುಖ್ಯಮಂತ್ರಿಗಳಾಗ್ತಾರ. ಡಿ.ಕೆ. ಶಿವಕುಮಾರ್ ಅವರು ಪುನಃ ಮುಖ್ಯಮಂತ್ರಿ ಆಗ್ಬೇಕೆಂದು ಹೋಗಿದಾರ. ಆ ಸರ್ಕಾರ ಏನಾಗುತ್ತೋ ಗೊತ್ತಿಲ್ಲ. ಆಗ್ಲಿ ಇವತ್ತು ಖರ್ಗೆ ಅವರು, ದೊಡ್ಡ ಖರ್ಗೆ ಅವರು ಹೇಳ್ತಾ ಇದ್ರು, ಮೋದಿ ಸಾಬ್ರೇನೋ ಈ ಸರ್ಕಾರವನ್ನು ಬೆಳೆಸಬೇಕಂದೇಳಿ ಪ್ರಯತ್ನ ಮಾಡ್ತಾ ಇದಾರಂತೆ. ಮೋದಿ ಸಾಬ್ರು ಏನು ಕರ್ಮ ಬಿದ್ದಿದ್ದೇನ್ರಿ? ಇವತ್ತು ಗಂಡ ಹೆಂಡತಿ ಜಗಳ ಮಧ್ಯೆ 3ನೇ ಅವನೋಗಿ ಅವ್ರ ಮಗನ ಮುಖ್ಯಮಂತ್ರಿ ಮಾಡ್ಬೇಕಂದೇಳಿ ಮೋದಿ ಸಾಬ್ರ ಮೇಲೆ ಆಗ್ತಾ ಇದಾರ. ಈ ಸರ್ಕಾರ ಕೆಡವಲಕ್ಕೋಸ್ಕರವಾಗಿ, ಅವ್ರ ಮಗನ ಸ್ವಾರ್ಥಕ್ಕೋಸ್ಕರವಾಗಿ, ಅವ್ರ ಮಗನ ಮುಖ್ಯಮಂತ್ರಿ ಮಾಡಲ ಸಲುವಾಗಿ ಮಲ್ಲಿಕಾರ್ಜುನ ಖರ್ಗೆ ಅವರನ್ನೇ ಈ ಸರ್ಕಾರವನ್ನು ಕೆಡುತ್ತಾರ. ಈ ರಾಜ್ಯದ ಇವತ್ತು ಈ ಭಾಗದ ಪ್ರಿಯಾಂಕಾ ಖರ್ಗೆ ಅವ್ರನ್ನ ಮುಖ್ಯಮಂತ್ರಿ ಮಾಡ್ಬೇಕಂದೇಳಿ ಹೊರಟಾರ. ದಲಿತರಿಗೆ ಬಹಳ ಅನ್ಯಾಯ ಆಗಿದೆ. ಅವರ ಬಡತನ ನಿರ್ಮೂಲನೆ ಆಗಿಲ್ಲ. ಯಾರಿಂದಾಗಿ ಇದಾಗಿದೆ? ಮಾನ್ಯ ಖರ್ಗೆಜಿ ಅವರೇ, ಇದಕ್ಕೆ ಉತ್ತರ ಕೊಡಿ. ಈ ದೇಶದಲ್ಲಿ ದಲಿತರನ್ನ ಭಾರತೀಯ ಜನತಾ ಪಕ್ಷ ಗೌರವಿಸುತ್ತೆ. ಈ ಭಾಗದಲ್ಲಿ ದಲಿತರು ಬೇರೆ ಯಾವುದೋ ಕಾರಣಕ್ಕೆ ಭಯಪಟ್ಟು, ಅದರಲ್ಲೂ ರೈಟ್ನವ್ರು ಇನ್ನೂ ದೂರನೇ ನಿಂತಿದ್ದಾರೆ. ಯಾವುದು ಸೋಷಿಯಲ್ ಜಸ್ಟಿಸ್ ಅನ್ನೋದು ಬಾಬಾ ಸಾಹೇಬರ ಅಂಬೇಡ್ಕರ್ರ ಅವರ ಚಿಂತನೆ, ಕಾಂಗ್ರೆಸ್ದಲ್ಲ ಅದು. ಮೊದಲೇನ್ ಮಾಡಿದ್ರಿ? ಲಿಂಗಾಯತರು ನಂಬರ್ 1 ರಾಜ್ಯದಲ್ಲಿ ಅಂತ ಪಟ್ಟಿ ಬಂತು, ದಲಿತರೇ ನಂಬರ್ 1 ಅಂತ ಬಂತು ಮೊದಲು. ಎರಡನೇದು ಈಗ ಬಂದಿರೋದು ಮುಸ್ಲಿಮರೇ ನಂಬರ್ 1. ಆಯ್ತಪ್ಪ, ನೀವು ಅಲ್ಪಸಂಖ್ಯಾತರು ಇದ್ದವರು ಈಗ ಬಹುಸಂಖ್ಯಾತರು ಆಗೋದ್ರಿ. ನಿಮಗೆ ರಕ್ಷಣೆ ಎಲ್ಲಿಂದ ಬರ್ತದಿನ್ನ? ನಿಮಗೆ ಸವಲತ್ತುಗಳು ಎಲ್ಲಿಂದ? CET ಪರೀಕ್ಷೆಗಳು ನಡೀತಾ ಇದ್ದಾವೆ. ಪರೀಕ್ಷೆಗಳಲ್ಲಿ ಮಾಲ್ ಪ್ರಾಕ್ಟೀಸ್ ನಿಲ್ಲಿಸಬೇಕು, ಈ ಕಾಪಿ ಗಿಪಿ ಹೊಡೆಯೋದು ಎಲ್ಲ ತಡಿಬೇಕು ಅನ್ನುವ ಕಾರಣಕ್ಕೆ ಹಲವು ನಿಯಮಗಳನ್ನು ಮಾಡಿರ್ತಾರೆ. 2 ಘಟನೆ ಇದ್ದಾವೆ PUC ಎಕ್ಸಾಮಿಗೆ ಸಂಬಂಧಪಟ್ಟಂತೆ. ಒಬ್ಬರ ಹೆಸರಿನಲ್ಲಿ ಇನ್ನೊಬ್ಬರು ಎಕ್ಸಾಮ್ ಬರೆಯೋದಕ್ಕೆ ಬಂದು ಸಿಕ್ಕಾಕೊಂಡಿರುವಂಥದ್ದು. ನೋಡಿ, ಟೆಕ್ನಾಲಜಿ ಫಸ್ಟ್ ಟೈಮ್ ಫೇಸ್ ರೆಕಗ್ನಿಷನ್ ತಂದಿದ್ದಾರೆ. ಒಂದು ಆ್ಯಪ್ ಇದೆ, ಸ್ಕ್ಯಾನ್ ಮಾಡಿದ್ರೆ, QR ಕೋಡ್ ಸ್ಕ್ಯಾನ್ ಮಾಡಿದ್ರೆ ಆ್ಯಪ್ನಲ್ಲಿ ಕ್ಯಾಂಡಿಡೇಟ್ ಫೋಟೋ ಬರುತ್ತೆ. ಯಾರು ಪರೀಕ್ಷೆಗೆ ಯಾರು ಕಟ್ಟಿದಾರೋ ಅವ್ರದ್ದು. ಆ ಫೋಟೋನ ಪರೀಕ್ಷೆ ಬರೆಯೋದಕ್ಕೆ ಬಂದವ್ರ ಫೋಟೋನ ಮ್ಯಾಚ್ ಮಾಡ್ತಾರೆ. ಟೆಕ್ನಾಲಜಿ ಇಂಥವೆಲ್ಲ ಬರ್ತಿರ್ಬೇಕ್ರಿ. ಅದರ ಅರ್ಥ ನಾನು ಈ ಪರೀಕ್ಷಾ ಪದ್ಧತಿಯ ಬಗ್ಗೆ ಗಾಢವಾದ ನಂಬಿಕೆ ಇದೆ ಅಂತೆಲ್ಲ ಅನ್ಕೋಬೇಡಿ. ಅಂಥವೆಲ್ಲ ಇರಬೇಕು. ಟೆಕ್ನಾಲಜಿ ಬಳಸ್ಕೊಂಡು ಸುಧಾರಣೆಗಳಾಗಬೇಕು. ಹಾಗೆ ಫಿಸಿಕಲಿ ಕೆಲವೊಂದಷ್ಟು ರಿಸ್ಟ್ರಿಕ್ಷನ್ಗಳಿದ್ದಾವೆ. ಫುಲ್ ಶರ್ಟ್ ಹಾಕೊಳ್ಳಂಗಿಲ್ಲ, ಹಾಫ್ ಶರ್ಟ್ ಹಾಕ್ಕೊಂಡಿರ್ಬೇಕು ನಿಯಮ. ಓಕೆ, ಕುತ್ತಿಗೆಗೆ ಚೈನ್ ಹಾಕೊಳ್ಳಂಗಿಲ್ಲ. ಆದರೆ ಮಂಗಳಸೂತ್ರವಾಗಿದ್ದರೆ ಅದು ಪರೀಕ್ಷೆ ಬರೆಯೋದಕ್ಕೆ ಹುಡುಗಿ ಬಂದಿದ್ದು, ಆಕೆಗೆ ಆಲ್ರೆಡಿ ಮದುವೆಯಾಗಿ ಆಕೆ ಮಂಗಳಸೂತ್ರ ಹಾಕ್ಕೊಂಡು ಬಂದಿದ್ರೆ ತಗ್ಸಂಗಿಲ್ಲ ಅದನ್ನು. ಆದರೆ ಕಿವಿಯೋಲೆ ಹಾಕ್ಕೊಂಡು ಬರೋಂಗಿಲ್ಲ, ಕಿವಿಯೋಲೆ ಇಲ್ಲ, ವಾಚ್ ಕಟ್ಟಂಗಿಲ್ಲ, ಎಲೆಕ್ಟ್ರಾನಿಕ್ ಗ್ಯಾಜೆಟ್ಸ್ ಯಾವುದೂ ಇಟ್ಕೊಂಬರಂಗಿಲ್ಲ, ಕಿವಿ ಮುಚ್ಚುವಂತೆ ಬಟ್ಟೆ ಸುತ್ತುವಂತಿಲ್ಲ ಅಥವಾ ಟೋಪಿ ಹಾಕಿಕೊಳ್ಳುವಂತಿಲ್ಲ. ಇಂಥ ನಿಯಮಗಳಿದ್ದಾವೆ. ನನಗೆ ಈ ಸುದ್ದಿ ಹೇಳುವಾಗ ಶಂಕರ್ ಬಿದ್ರಿ ಅವರು, ನಿವೃತ್ತ ಪೊಲೀಸ್ ಮಹಾನಿರ್ದೇಶಕ ಶಂಕರ್ ಬಿದ್ರಿ ಅವರು ನನಗೆ ಆವಾಗವಾಗ ಹೇಳ್ತಾ ಇದ್ದ ಮಾತು ನೆನಪಾಗತ್ತೆ. ಕಾನೂನನ್ನು ಜಾರಿ ಮಾಡುವಾಗ ಅವರು ಪೊಲೀಸರ ವಿಷಯಕ್ಕೆ ಸಂಬಂಧಪಟ್ಟಂಗೆ ಹೇಳ್ತಿದ್ರು, ಪೊಲೀಸರು ಕಾಮನ್ ಸೆನ್ಸ್ ಬಳಸಬೇಕು ಅಂತ.
ಕಾನೂನು ಜಾರಿ ಮಾಡುವ ಕಾಮನ್ ಸೆನ್ಸ್ ಬಳಸಬೇಕು. ಕಾನೂನಿಗೆ ವರ್ಡ್ ಒಂದಿರುತ್ತೆ, ಸ್ಪಿರಿಟ್ ಒಂದಿರುತ್ತೆ. ಅಂದರೆ ಕಾನೂನು ಬರೆದಿರ್ತಾರಲ್ಲ, ಶಬ್ದಗಳಿರ್ತವೆ, ಸ್ಪಿರಿಟ್ ಇರುತ್ತೆ, ಅದಕ್ಕೊಂದು ಉದ್ದೇಶ ಒಂದಿರುತ್ತೆ, ಇಂಥ ಗುರಿ ಸಾಧನೆಗಾಗಿ ಇಂಥದ್ದು ಅಂತ. ಕಾನೂನು ಪಾಲಿಸುವುದಕ್ಕೆ ಬಂದಂಥವ್ರು ಯಾವಾಗಲೂ ಸ್ಪಿರಿಟ್ ಗಮನಿಸಬೇಕು, ಉದ್ದೇಶ ಏನಿದ್ರದ್ದು ಅನ್ನೋದನ್ನು ಗಮನಿಸಬೇಕು. ಶಬ್ದ ಒಂದು ಸ್ವಲ್ಪ ಹೆಚ್ಚು ಕಡಿಮೆ ಆದರೂ ಪರವಾಗಿಲ್ಲ, ಆ ಉದ್ದೇಶ ಈಡೇರುವುದಕ್ಕೆ ಕಾನೂನನ್ನು ಜಾರಿಗೊಳಿಸಬೇಕು ಅಂತ. ಕಾಪಿ ತಡಿಬೇಕು ಅನ್ನೋ ಕಾರಣ ಕೆಲವು ನಿಯಮಗಳನ್ನು ಮಾಡಿದ್ದಾರಪ್ಪ. ನಿಯಮಗಳ ಸ್ಪೆಸಿಫಿಕೇಷನ್ ಇದೆ. ಇಲ್ಲಿ ಯಾರೋ ಉಪಧ್ಯಾಪಿಗಳು ಅಂದರೆ ನಾನು ಎಕ್ಸಾಮ್ ಸ್ಟಾಫ್ ಹೇಳೋದು, ಜನಿವಾರ ತೆಗೆಸ್ಬೇಕು ಅನ್ನಿಸ್ಬಿಟ್ಟಿದೆ ಅವ್ರಿಗೆ. ಜನಿವಾರ ಕರ್ಮವೇ. ಶಿವಮೊಗ್ಗದಲ್ಲಿ ಜನಿವಾರ ಹಾಕ್ಕೊಂಡು ಹೋಗಂಗಿಲ್ಲ ಅಂದಿದ್ದಾರೆ. ಹುಡುಗರು ಏನು ಮಾಡ್ಬೇಕು ಪಾಪ ಅಂಥ ಟೈಮ್ನಲ್ಲಿ? ಜನಿವಾರ ಹಾಕ್ಕೊಂಡಿರ್ತಾರೆ, ಅದನ್ನು ತೆಗಿಬೇಕು ಅಂದರೆ ನೀ ಶರ್ಟ್ ಬಿಚ್ಚು, ಬನಿಯನ್ ತೆಗಿ, ಆಮೇಲೆ ಜನಿವಾರ ತೆಗಿಬೇಕು. ಅದನ್ನು 100 ಜನರು ಎದುರಿಗೆ ಮಾಡ್ತಾನೆ ಅವನು. ಹೆಂಗೆ ತೆಗಿಲಿ ಅಂದಂತೆ ಕತ್ರಿ ತಂದು ಕೊಟ್ಟಿದ್ದಾರೆ, ಕಟ್ ಮಾಡಿ ಡಸ್ಟ್ಬಿನ್ನಿಗೆ ಹಾಕಿದ್ದಾರೆ. ಅದು ಇನ್ನೊಬ್ಬ ಹುಡುಗ ಯಾವ ಕಾರಣಕ್ಕೂ ಜನಿವಾರ ತೆಗಿಯಲ್ಲ, ಅದೇನು ಮಾಡ್ತಿರೋ ಮಾಡಿ ಅಂದಂತೆ ಶಿವಮೊಗ್ಗದಲ್ಲಿ ಒಂದು 15 ನಿಮಿಷ ನಿಂತ್ಕೊಂಡಿದ್ದಾನೆ. ಇವನು ತೆಗಿಯೋದಿಲ್ಲ ಅಂತ ಗೊತ್ತಾದಮೇಲೆ ಕೈಗೆ ಕಟ್ಟಿದ್ದ ಕಾಶಿ ದಾರ ಇತ್ತು, ಅದು ಯಾರೋ ಮಹಾಕುಂಭ ಮೇಳಕ್ಕೆ ಹೋದವ್ರು ತಂದು ಕೊಟ್ಟಿದ್ರಂತೆ. ಅದನ್ನು ಕಟ್ ಮಾಡಿ ಅವನು ಮುಂದೆ ಕಸದ ಬುಟ್ಟಿಗೆ ಹಾಕಿ ಹೋಗಿ ಬರೀಯಪ್ಪ ಎಕ್ಸಾಮು ಅಂದ್ರಂತೆ. ಅಂದರೆ ಬಗ್ಗದವ್ರಿಗೆ ಬಗ್ಸಿದ್ದಾರೆ, ಹೊಟ್ಟಕ್ಕೆ ಬಿದ್ದವ್ರಿಗೆ ಆಗಲ್ಲ ಅಂದಿದ್ದಾರೆ ಶಿವಮೊಗ್ಗದಲ್ಲಿ. ಬೀದರ್ದು ಅತಿರೇಕ. ಆ ಹುಡುಗನೂ ಹಠ ಮಾಡಿದ್ದಾನೆ, ಅದು ಯಾವ ಕಾರಣಕ್ಕೂ ತೆಗಿಯೋದಿಲ್ಲ ನಾವು ಜನಿವಾರ ಅಂತ. ಅವನ ಪಾಪ ತನ್ನ ತಂದೆಗೆ ಫೋನ್ ಮಾಡಿ ಕೇಳಿದಂತೆ, ಅಪ್ಪ ಹಿಂಗಂತಿದ್ದಾರೆ, ಏನು ಮಾಡಲಿ ಅಂತ. ತಂದೆ ಜನಿವಾರ ನೋಡ್ರಿ, ಅದಕ್ಕೊಂದು ಧಾರ್ಮಿಕ ಸೆಂಟಿಮೆಂಟ್ ಇದೆ. ಜನಿವಾರ ಯಾವಾಗ ತೆಗಿಬೇಕು? ಮನೇಲಿ ಏನಾದ್ರು ಸಾವಾದಾಗ ತೆಗಿತಾರೆ, ಅಶುಭ ಗಳಿಗೆಗಳಲ್ಲಿ ತೆಗಿತಾರೆ, ಇನ್ನೇನೋ ಅಂತಾರೆ ಅದಕ್ಕೆ, ಹಂಗೇನೋ ಆದಾಗ ತೆಗಿಬೇಕು ಅಂತ ತೆಗಿಯೋದು ಜನಿವಾರ. ನೀ ಪರೀಕ್ಷೆ ಬರೆಯೋದಕ್ಕದನ್ನು ತೆಗಿ ಅಂದರೆ ಆ ತಾಯಿ ನೋಡಿ ಅಳ್ತಾ ಇರೋದು. ಕಷ್ಟ ಬಿದ್ದು ಮಗನ PUC ಓದಿಸ್ತಾ ಇದ್ದೀವಿ, ಇಂಜಿನಿಯರ್ ಆಗಬೇಕು ಅಂತ ಕನಸು ಕಂಡಿದ್ದಾನೆ, ನೀವು CET ಎಕ್ಸಾಮ್ ಬರೆಸಲಿಲ್ಲ ಅಂದರೆ ಹೆಂಗೆ ಅಂತ ತಲೆ ಕೆಡಿಸ್ಕೋಬೇಡಿ. ಹೇಳಿ, ಕೇಸ್ ಹಾಕಿ ಒಂದು ಮ್ಯಾನೇಜ್ಮೆಂಟ್ ಕೋಟಾದಲ್ಲಿ ಒಂದು ಸೀಟ್ ಕೊಡಲಿ ಗೌರ್ಮೆಂಟ್ ಕಡೆಯಿಂದ. ಶಿವಮೊಗ್ಗ ಮತ್ತು ಬೀದರ್ 2 ಕಡೆ ಇದಾಗಿದೆ. ಶುಚಿವೃತ್ ಅಂತ ಈ ಹುಡುಗ ಬೀದರ್ನವನು. ಎಕ್ಸಾಮೇ ಮಿಸ್ ಆಯಿತು ಇವನಿಗೆ ಜನಿವಾರ ತೆಗಿ ಅಂದಿದ್ದಕ್ಕೆ. ನೀತಾ ಕುಲಕರ್ಣಿ ಮಾತಾಡಿದ್ದಾರೆ, ಶುಚಿವೃತ್ತ ತಾಯಿ. ನಟರಾಜ್ ಭಾಗವತ್, ಶಿವಮೊಗ್ಗ ಬ್ರಾಹ್ಮಣ ಮಹಾಸಭಾದವರು. ಕೇಳಿಸ್ಕೊಳ್ಳಿ. ಮೊನ್ನೆ ದಿವಸ ಬಿಟ್ಟರಿ ಸರ್, ಮೊನ್ನಿನ ದಿವಸ ಜನಿವಾರ ನೋಡಿಲ್ಲ, ಏನಿಲ್ಲ. ನಿನ್ನದು ಹೋದ್ರ ಪೇಪರ್ ಬಿಡ್ಲಿಕ್ಕೆ ಒಳಗೆ ಎಂಟ್ರಿನೇ ಕೊಟ್ರಿ, ಜನಿವಾರ ತೆಗಿ ನಿನಗೆ ಒಳಗೆ ಬಿಡ್ತೀವಿ, ಇಲ್ಲ ಬಿಡಲ್ಲ ನಾವು. ಸಿಬ್ಬಂದಿದವರು ಮತ್ತು ಪೊಲೀಸರು ಇಬ್ಬರು ಅವ್ರಿಗೆ ಇದು ಮಾಡ್ಯಾರ. 45 ಮಿನಿಟ್ಸ್ ಆರ್ಗ್ಯುಮೆಂಟ್ ಮಾಡಿದ್ವಿ ಸರ್. ನಾವು ಕಷ್ಟಪಟ್ಟು ಓದಿಸಿದೇವ್ ಸರ್, ಸಾಲ ಸಂತ ಮಾಡಿ ಅವನಿಗೆ ಮ್ಯಾಥ್ಸ್ ಪೇಪರ್ ಬರೀಲಿಕ್ಕೆ ಎಷ್ಟು ನೀವು ಒಳಗೆ ಎಂಟ್ರಿನೇ ಕೊಟ್ಟಿಲ್ಲ ನೋಡ್ರಿ ಸರ್. ಜನಿವಾರ ತೆಗಿಬೇಕು ಅಂತಂದ್ರೆ ನಾವು ತೆಗಿಯಲ್ಲ, ನಂಗೆ ತೆಗಿಲಿಕ್ಕೆ ಬರಲ್ಲ, ನಮ್ಮ ಪಪ್ಪ ತೆಗಿಬೇಡ ಅಂತಾರ ಅಂತಂದ್ರೆ. ಅದು ದಾರ ತೆಗೆದ್ರೆ ಏನಾಗ್ತದ ಅಂತಂದ್ರೆ ಅವರೆಲ್ಲ ಅಂಜಿಸ್ತಾರೆ ಸರ್. ಅವಾಗ ಅಭ್ರಾಸಿ ಅಳ್ಕೋತ ಅವ ಮನೆಗೆ ಬಂದ ಸರ್. ಈ ವರ್ಷ ವಿದ್ಯಾರ್ಥಿಗಳನ್ನ ಫ್ರಿಸ್ಕ್ ಮಾಡಬೇಕಾಗಿರುವಂಥ ಸಂದರ್ಭದಲ್ಲಿ ಅವರ ದೇಹದಲ್ಲಿದ್ದಂತಹ ಜನಿವಾರ ಇರ್ಬೋದು ಅಥವಾ ಕೈನಲ್ಲಿದ್ದಂತಹ ಕಾಶಿದಾರ ಇರ್ಬೋದು, ಈ ಥರದನ್ನೆಲ್ಲ ಕಟ್ ಮಾಡಿ ಒಳಗಡೆ ಬಿಡುವಂಥದ್ದಾಗಿದೆ. ಕೆಲವು ವಿದ್ಯಾರ್ಥಿಗಳು ಜನಿವಾರವನ್ನು ತೆಗೆದು ಅಲ್ಲಿರುವಂಥ ಕಸದ ಬೊಟ್ಟಿಗೆ ಹಾಕಿ ಅಂತ ಹೇಳಿದ್ದಾರೆ ಅಲ್ಲಿರುವಂಥ ಸಿಬ್ಬಂದಿಗಳು. ಆ ರೀತಿ ಕಸದ ಬೊಟ್ಟಿಗೆ ಹಾಕಿದ್ದಾರೆ. ಬ್ರಾಹ್ಮಣ ಸಮಾಜದ ಅವನ ಬ್ರಾಹ್ಮಣ ಅಸ್ತಿತ್ವದ ಒಂದು ಚಿಹ್ನೆ ಆಗಿರುವಂಥ ಜನಿವಾರವನ್ನು ಸರ್ಕಾರನೇ ತುಂಡು ಮಾಡಿಸ್ತದೆ ಅಂತ ಆದರೆ, ಈ ಸರ್ಕಾರ ಯಾವ ರೀತಿ ಬ್ರಾಹ್ಮಣನ ದಮನ ಮಾಡ್ತಾ ಇದೆ ಅಂತ. ಒಂದು ಜನಿವಾರವನ್ನು ಕಟ್ ಮಾಡಿದಾಗ ಅವನು ಯಾವ ಸ್ಥಿತಿಯಲ್ಲಿ ಹೋಗಿ ಪರೀಕ್ಷೆಯನ್ನು ಬರೀತಾನೆ, ಅವನು ಹೇಗೆ ಸ್ಕೋರ್ ಮಾಡಲಿಕ್ಕೆ ಸಾಧ್ಯ? ಹೀಗೆ ಬ್ರಾಹ್ಮಣ ವಿದ್ಯಾರ್ಥಿಗಳನ್ನು ಅತಿ ಹೆಚ್ಚು ಅಂಕಗಳನ್ನು ಗಳಿಸಬಾರ್ದು ಅಂಥೇಳಿ ಅವರನ್ನು ದಮನ ಮಾಡೋದಕ್ಕೋಸ್ಕರ ಸರ್ಕಾರ ಈ ರೀತಿ ನಮ್ಮ ಧಾರ್ಮಿಕ ಚಿಹ್ನೆಯ ಮೇಲೆ ದಬ್ಬಾಳಿಕೆಯನ್ನು ಮಾಡಿದೆ. ಮತ್ತು ನಮ್ಮ ವಿದ್ಯಾರ್ಥಿಗಳು ಪರೀಕ್ಷೆಗೆ ಹೋಗಿ ಪರೀಕ್ಷೆಯನ್ನು ಬರೀಬೇಕಾದ್ರೆ ಮಾನಸಿಕವಾಗಿ ಭಾಳ ಒತ್ತಡವನ್ನು ಅನುಭವಿಸ್ತಾ ಇರ್ತಾರೆ. ಅನೇಕ ಜನ ವಿದ್ಯಾರ್ಥಿಗಳು ಪರೀಕ್ಷೆಗೆ ಹೋಗದೆ ವಾಪಸ್ ಹೋಗಿರುವಂಥದ್ದು ಘಟನೆಗಳಿದೆ. ಅಂತಹ ಎಲ್ಲ ಜನಿವಾರ ಕಾಣಿಸೋರಿಗೆ ಅವ್ರು ನೋಡಿದ್ದು ಕಟ್ ಮಾಡ್ಕೊಂಡು ಬಾ, ಎಲ್ಲರೂ ತೆಕ್ಕೊಂಡು ಬಾ, ಇಲ್ಲವರು ನಿಮಗೆ ಅಲೌ ಮಾಡಿಲ್ಲ ಎಕ್ಸಾಮ್ಕಂತ ಅಂದರು ಅವರು. ನಾನು ನಮ್ಮ ಪದ್ಧತಿಯಲ್ಲಿ ಹಿಂಗೆ ಈ ಜನಿವಾರ ಕಟ್ ಮಾಡ್ಲಿಕ್ಕೆ ಇಲ್ಲವ್ರು ಹೆಂಗೆ ತೆಗಿಲಿಕ್ಕೆ ಬರಲ್ಲ ಅಂತ ಅಂದೆ ನಾನು.
ಅವರಂದರು ನೀ ಏನ ಮಾಡು ಬಟ್ ನಿಮ್ಗೆ ಅಲೌ ಮಾಡಲ್ಲ ಎಕ್ಸಾಮ್ಗೆ, ಇದು ತೆಕ್ಕೊಂಡೇ ಬರಬೇಕು ಅಂತಂದರು. ನಾನಂದ್ರೆ ನೀವು ಇದಕ್ಕೆ ಚೆಕ್ ಮಾಡಿರಿ, ಫುಲ್ಲು ಚೆಕ್ ಮಾಡೇ ಬಿಡ್ರಿ. ಬಟ್ ಅವ್ರು ಕೇಳಿಲ್ಲ ಎಷ್ಟು ಅದನ್ನು. ಫಿಸಿಕ್ಸ್ ಕೆಮಿಸ್ಟ್ರಿಗೆ ಅಲೌ ಮಾಡಿದ್ರು ಅವರು. ಬಟ್ ನೀನು ಮ್ಯಾಥ್ಸಿಗೆ ಹೋಗಿ ಹಿಂಗೆ ಸಡನ್ಲಿ ನೀವು ಜನಿವಾರ ನೋಡಿ ನಮಗೆ ಅಲೌ ಮಾಡಲ್ಲ ಅಂತಂದರೆ ಇದು ಇರಲ್ಲ ಸರ್. ಫುಲ್ ಎಲ್ಲ 2 years ಪ್ರಿಪ್ರೇಷನ್ ಹಾಳಾಗೋಗ್ತು ಸರ್. ಬರ್ದಿದ್ದೆಲ್ಲ ವೇಸ್ಟ್ ಆಯ್ತು ಸರ್. ನಿನ್ನ ಮ್ಯಾಥ್ಸ್ ಪೇಪರೇ ಹೊಂಟೋಯ್ತು. ಅದೇ ಗೌರ್ಮೆಂಟ್ ಸೀಟ್ ಕೊಡುತ್ತೆ. ಯಾಕಂದ್ರೆ ಈಗ ಪ್ರೈವೇಟನ್ನು ಮಾಡಿಸ್ಲಿಕ್ಕೆ ಆಗಲ್ಲ ಸರ್. ನಾವು ನಿನ್ನೆ ಅಷ್ಟು ಪ್ರಿಪೇರ್ ಮಾಡ್ಕೊಂಡು ಹೋಗಿ ಸಡನ್ಲಿ ಮ್ಯಾಥ್ಸ್ ಎಕ್ಸಾಮ್ ಕೊಡಲಿಕ್ಕಾಗಿಲ್ಲ. ನಂದು ಗೌರ್ಮೆಂಟ್ ಹಿಡಿದು ಇದು ಇದೆ ಸರ್, ಜಸ್ಟಿಸ್ ಸಿಗಬೇಕಂತ. ನಾನೆಲ್ಲ ಒಂದು ಸುದ್ದಿ ಓದ್ತಾ ಇದ್ದೆ. ನಾನು ಒಂದು ದೊಡ್ಡದೊಂದು ಕಾಲುವೆ ಇದೆ, ನದಿ ನೀರಿನ ಕಾಲುವೆ ಮಾಡಿರ್ತಾರಲ್ಲ, ಪಕ್ಕದಲ್ಲಿ ರೋಡ್ ಇದೆ. ಒಂದು ಕಾರು ಏಕಾಏಕಿ ಲೆಫ್ಟ್ ತೊಗೊಂಡು ಕಾಲುವೆಗೆ ಬಿದ್ದಿತ್ತು. ಡ್ರೈವರ್ನ ಏನಾಯಿತು ಹಿಂಗೆ ಯಾಕೆ ಬಿದ್ದು ಕಾರು ಅಂದರೆ, ಇಲ್ಲ ಗೂಗಲ್ ಮ್ಯಾಪ್ ಹಾಕ್ಕೊಂಡು ಓಡಿಸ್ತಿದ್ದೆ, ಅದು ಲೆಫ್ಟ್ ತೋರಿಸ್ತು, ಲೆಫ್ಟ್ ಕಟ್ ಹೊಡೆದ್ಬಿಟ್ಟೆ ಅನ್ನಂಥವನು. ಇಂಥವನೇ ಇರಬೇಕು, ಜನಿವಾರ ತೆಗೆಸಿದ್ನಲ್ಲ ಇಂಥವನೇ ಇರಬೇಕು. ಗೂಗಲ್ ಮ್ಯಾಪಲ್ಲಿ ಲೆಫ್ಟ್ ಹೋಗುವಂತ ತೋರಿಸ್ತಪ್ಪ, ಹೋಗ್ಬಿಟ್ವಿ ಅಂತ. ಅಲ್ರಿ, ಜನಿವಾರದಲ್ಲಿ ಕಾಪಿ ಚೀಟಿ ಇಟ್ಕೊಂಡು ಬರೋಕ್ಕೆ ಆಗತ್ತಾ? ಕಾಪಿ ಚೀಟಿನೋ ಬ್ಲೂಟೂತ್ ಡಿವೈಸು ಇನ್ನೊಂದು ಮತ್ತೊಂದು ಇಟ್ಕೊಂಡು ಬಂದು ಕಾಪಿ ಹೊಡಿಯೋಕ್ಕಾಗತ್ತಾ? ಕಾಮನ್ ಸೆನ್ಸ್ ಬೇಡವಾ? ಕಾಮನ್ ಸೆನ್ಸ್ ಬೇಡವಾ? ನನಗೆ ಜನಿವಾರಕ್ಕೆ ಇಷ್ಟೆಲ್ಲ ಆಗಿದೆ. ಈ ಲಿಂಗಾಯತ್ ಹುಡುಗರು ಕರಡಿಗೆ ಕಟ್ಕೋತಾರಪ್ಪ. ಮೆಟಲ್ದಿರುತ್ತೆ ರೀ, ಬೆಳ್ಳಿದಿರುತ್ತದು, ಒಳಗೆ ಕ್ಯಾವಿಟಿ ಇರುತ್ತೆ. ನೀವು ಅದನ್ನು ತೆಗೆಸಿದ್ದೀರಾ ಅಂತ ನನ್ನ ಪ್ರಶ್ನೆ. ಅಂದರೆ ಅದು ಗಲಾಟೆ ಆಗಿರ್ಬೇಕೆಲ್ಲ, ಅದನ್ನ ಹಾಕ್ಕೊಂಡು ಹೋಗಂಗಿಲ್ಲ. ರಾಮ, ವಿಷಯ ಎಲ್ಲಿಂದ ಎಲ್ಲಿಗೋ ಹೋಯ್ತಿದ್ದು. ಉನ್ನತ ಶಿಕ್ಷಣ ಸಚಿವ ಸುಧಾಕರ್ ಅವರು ಮಾತಾಡಿದ್ರು, ವಿಪಕ್ಷ ನಾಯಕ ಆಮೇಲೆ ಇನ್ನೊಂದು ಬ್ರಾಹ್ಮಣ ಮಹಾಸಭಾದವ್ರು ಯಾರೋ ಮಾತಾಡ್ತಾ ಹೇಳಿದಾರಲ್ಲ, ಇನ್ನೂ ಬ್ರಾಹ್ಮಣರ ಮೇಲಿನ ಸಿಟ್ಟಿಗೆ ದ್ವೇಷಕ್ಕೆ ಹಿಂಗೆ ಮಾಡ್ತಿದ್ದಾರೆ, ಬ್ರಾಹ್ಮಣ ಹುಡುಗರು ಎಕ್ಸಾಮ್ ಬರೀಬಾರದು, ಬ್ರಾಹ್ಮಣರ ಧಾರ್ಮಿಕ ನಂಬಿಕೆಗಳ ದಮನ ಇತ್ಯಾದಿ ಇತ್ಯಾದಿ. ಜನಿವಾರ ಹಾಕೋದು ಬರೀ ಬ್ರಾಹ್ಮಣರಷ್ಟೇ ಅಲ್ಲ, ಜನಿವಾರ ಹಾಕೋದು. ಆರ್ ಅಶೋಕ್ ಅವರು 20ಕ್ಕೂ ಹೆಚ್ಚು ಜಾತಿಯವರು ಜನಿವಾರ ಧರಿಸುತ್ತಾರೆ ಅಂತ ಹೇಳಿದ್ದಾರೆ. 20 ಇದೆಯೋ ಇಲ್ವೋ ಗೊತ್ತಿಲ್ಲ. ಬಟ್ ಅನೇಕ ಸಮುದಾಯಗಳಲ್ಲಿ ಜನಿವಾರದ ಪದ್ಧತಿ ಇದೆ, ಉಪನಯನದ ಪದ್ಧತಿ ಇದೆ, ಅನೇಕ ಸಮುದಾಯಗಳಲ್ಲಿದೆ. ಪ್ರಸನ್ನ ಕರ್ನಾಟಕ KEAದ ನಿರ್ದೇಶಕರು, ಡೈರೆಕ್ಟರು, ಅವರು ತಪ್ಪಾಗಿದೆ ನಮ್ಮಿಂದ, ಕ್ಷಮೆ ಕೋರ್ತೀವಿ ಅಂತಿದ್ದಾರೆ. ಇಂಟ್ರೆಸ್ಟಿಂಗ್ಲಿ ನೋಡಿ, ಬೀದರ್ ಹುಡುಗ ಮ್ಯಾಥ್ಸ್ ಎಕ್ಸಾಮ್ ಬರೆಯಕ್ಕೆ ಬಂದಿದ್ದವನು, ಮ್ಯಾಥ್ಸ್ CET ಬೆಳಗ್ಗೆ. ಇದಕ್ಕಿಂತ ಮುಂಚೆ 2 ಪೇಪರ್ ಬರೆದಿದ್ದಾನು, 2 ಸಬ್ಜೆಕ್ಟ್ ಬರೆದಿದ್ದಾನೆ. ಆವಾಗ ಜನಿವಾರದ ಸಮಸ್ಯೆ ಆಗಿಲ್ಲ. ಅಲ್ಲಿಗೆ ಅತಿರೇಕಿ ಅತ್ಯುತ್ಸಾಹಿ ಒಬ್ಬ ಎಕ್ಸಾಮ್ ಡ್ಯೂಟಿಗೆ ಬಂದಿದ್ದ ಅಂತ ಅನ್ಸುತ್ತಲ್ಲಿ. ಕೇಳಿಸ್ಕೊಳ್ಳಿ, MC ಸುಧಾಕರ್ ಅವರು, ಆರ್ ಅಶೋಕ್ ಅವರು, ಪ್ರಸನ್ನ ಅವರು ಮಾತಾಡಿದ್ದು. CET ಪರೀಕ್ಷೆ ನಡೆಸ್ತಕ್ಕಂಥ ಹೊಣೆಗಾರಿಕೆ ಆ ಜಿಲ್ಲಾಧಿಕಾರಿಗಳಿಗೆ ಕೊಡ್ತೀವಿ. ನಾವು ಯಾರು ಜನಿವಾರ ತೆಗಿಬೇಕು ಮತ್ತೊಂದು ಅಂತಕ್ಕಂಥದ್ದು ಅದರಲ್ಲಿ ಎಲ್ಲೂ ಇಲ್ಲ. ಆ ರೀತಿ ಆಗಿದ್ದೇ ಆಗಲ್ಲಿ ಖಂಡಿತ ನಾವು ಅದನ್ನು ಗಂಭೀರವಾಗಿ ತೆಗೆದುಕೊಳ್ತೀವಿ. ಖಂಡಿತ ಅದು ಅತಿರೇಕ ಅಂತ ಹೇಳ್ತೀನಿ. ಇದು ಅವರ ಮನಸ್ಥಿತಿ ಯಾವ ರೀತಿ, ಯಾವ ವಿಕೃತ ಮನಸ್ಥಿತಿ ಅಂತಲೇ ಹೇಳ್ಬೋದು. ಯಾಕೆಂದರೆ ಇದು ವಿಕೃತ ಅಂತಲೇ ಹೇಳ್ಬೋದು. ಯಾಕೆಂದರೆ ನಾವೆಲ್ಲರೂ ಇವತ್ತು ಎಲ್ಲ ಜಾತಿ ಧರ್ಮಗಳ ಆಚರಣೆ, ಅವರ ಒಂದು ಸಂಪ್ರದಾಯಗಳಿಗೆ ಎಲ್ಲರೂ ಗೌರವ ಕೊಡತಕ್ಕಂಥದ್ದು. ಅಂದರೆ ಸಿದ್ದರಾಮಯ್ಯನವ್ರಿಗೆ ಹಿಂದೂಗಳ ಬಗ್ಗೆ ಎಷ್ಟು ಕೋಪ ಇದೆ ಅನ್ನೋದು ಫಸ್ಟ್ ಸ್ಯಾಂಪಲನ್ನು ತೋರಿಸಿದ್ದಾರೆ. ಅಂದರೆ ಇಡೀ ಜನಿವಾರ ಹಾಕುವಂಥ ಸಮುದಾಯ ಬ್ರಾಹ್ಮಣರೊಬ್ಬರೇ ಅಲ್ಲ, ಭಾಳಷ್ಟು ಸುಮಾರು 20-30 ಜಾತಿಗಳವರು ಈ ಜನಿವಾರವನ್ನು ಹಾಕ್ತಾರೆ, ಸಂಪ್ರದಾಯದ ಪ್ರಕಾರ ಹಾಕ್ತಾರೆ. ಅವರೆಲ್ಲರಿಗೂ ಸಿದ್ದರಾಮಯ್ಯ ಅವಮಾನ ಮಾಡಿದ್ದಾನೆ. ಸಿದ್ದರಾಮಯ್ಯ ರಾಜ್ಯದ ಜನಗಳ ಮುಂದೆ ಯಾರ್ಯಾರು ಈ ಥರ ಜನಿವಾರ ಹಾಕ್ತಾರೆ ಆ ಸಮುದಾಯಕ್ಕೆ ಮುಂದೆ ಅವರ ಕ್ಷಮಾಪಣೆಯನ್ನು ಕೇಳಬೇಕು ಅಂತ ಆಗ್ರಹನ ಮಾಡ್ತಾರೆ. ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರದಿಂದ ವಸ್ತ್ರ ಸಂಹಿತೆಯನ್ನು ಏನು ಕೊಟ್ಟಿದ್ದೀವಿ ಅದರಲ್ಲಿ ನಾವು ಎಲ್ಲೂ ಜನಿವಾರವನ್ನು ತೆಗಿಬೇಕು ಅಂತ ಹೇಳಿಲ್ಲ. ಶಿವಮೊಗ್ಗದಲ್ಲಿ ಆಗಿರುವಂಥದ್ದು ಏನು ತೆಗೆದು ಒಳಗಡೆ ಹೋಗಬೇಕು ಅಂತೇಳಿ ವಿದ್ಯಾರ್ಥಿನ ಕಾಯಿಸಿದ್ದು ತಪ್ಪು. ಹಾಗಾಗಿ ಅದನ್ನು ನಾನು ವಿಷಾದ ವ್ಯಕ್ತಪಡಿಸ್ತೀನಿ. ಅದರಿಂದ ಏನಾದರೂ ನೋವಾಗಿತ್ತು ಅಂತಂದರೆ ಖಂಡಿತ ಅದಕ್ಕೆ ಕ್ಷಮೆಯನ್ನು ಸಹ ಕೋರ್ತೀನಿ ಹೇಳಿ. ಬೀದರಲ್ಲಿ ಒಂದು ಇನ್ಸಿಡೆಂಟ್ ಆಗಿದೆ. ಸೆಕೆಂಡ್ ಡೇ ಬೆಳಿಗ್ಗೆ, ಅಂದರೆ ನಿನ್ನೆ ಬೆಳಿಗ್ಗೆ ಮ್ಯಾಥ್ಸ್ ಬರೆಯುವಂಥ ಸಂದರ್ಭದಲ್ಲಿ ಅವನಿಗೆ ಜನಿವಾರ ತೆಗಿಬೇಕು ಅಂತ ಗೇಟಲ್ಲಿದ್ದಂತಹ ಒಬ್ಬ ಸಿಬ್ಬಂದಿ ಹೇಳಿದ್ದಕ್ಕೆ ಸ್ವಲ್ಪ ವಾದ ವಿವಾದಗಳಾಗಿ ಆ ವಿದ್ಯಾರ್ಥಿ ಹೊರಟೋಗಿದ್ದಾನೆ, ಮ್ಯಾಥ್ಸ್ ಬರೆದಿಲ್ಲ.
ಆಮೇಲೆ ಮಧ್ಯಾಹ್ನ ಮತ್ತೆ ತಿರ್ಗಾ ಬಂದಿದ್ದಾನೆ, ಬಯಾಲಜಿ ಬರೆದಿದ್ದಾನೆ. ಈಗ ಅಲ್ಲಿ ಪ್ರಶ್ನೆ ಏನಂತಂದರೆ, ಅವನು ಮ್ಯಾಥ್ಸ್ ಪರೀಕ್ಷೆ ಬರೀದಿಲ್ದಿರೋದ್ರಿಂದ ಅವನಿಗೆ ಇಂಜಿನಿಯರಿಂಗ್ ರ್ಯಾಂಕ್ ಕೊಡೋದಕ್ಕೆ ಆಗಲ್ಲ ನಮ್ಮ ನಿಯಮದ ಪ್ರಕಾರ. ಉಳಿದಿದ್ದ ರ್ಯಾಂಕ್ ಎಲ್ಲ ಕೊಡ್ಬೋದು, ಫಾರ್ಮ್ ಸೈನ್ಸು, ವೆಟರ್ನರಿ ಮತ್ತು ನರ್ಸಿಂಗ್ ಎಲ್ಲ ಕೊಡ್ಬೋದು. PCB ಬರೆದಿದ್ದಾನೆ. ಇಲ್ಲಿ ಶಿವಮೊಗ್ಗದಲ್ಲಿ ಬ್ರಾಹ್ಮಣ ಮಹಾಸಭಾದವರು ಹೋಗಿ ಗುರುದತ್ತ ಹೆಗಡೆ ಅಂತ ಜಿಲ್ಲಾಧಿಕಾರಿಗಳಲ್ಲಿ, ಈ ಎಕ್ಸಾಮಿನ ಆ್ಯಕ್ಚುಲಿ ಕಂಪ್ಲೀಟ್ ಕಂಟ್ರೋಲ್ ಇರೋ ಜಿಲ್ಲಾಧಿಕಾರಿಗಳಿಗೆ, ಜಿಲ್ಲಾವಾರು ಏನೋ ಅದನ್ನೇ ಸಿಸ್ಟಮ್ ಇದೆ, ಅದನ್ನು ಹಂಗೆ ಮಾಡಿದಾರಂತೆ. ಜಿಲ್ಲಾಧಿಕಾರಿಗಳಿಗೆ ಹೋಗಿ ಕಂಪ್ಲೇಂಟ್ ಕೊಟ್ಟಿದ್ದಾರೆ, ತಪ್ಪಿತಸ್ಥರ ಮೇಲೆ ಆ್ಯಕ್ಷನ್ ಆಗಲಿ ಅಂತ. ಈಶ್ವರ್ ಖಂಡ್ರೆ ಅವರು ಬೀದರ್ ಜಿಲ್ಲಾ ಉಸ್ತುವಾರಿ ಸಚಿವರು, ಅಲ್ಲಿ ಜನಿವಾರ ತೆಗಿಯೋದಿಲ್ಲ ಅಂಥೇಳಿ ಮನೆಗೆ ಬಂದಲ್ಲ ಹುಡುಗ ಪರೀಕ್ಷೆ ಬರದೆ, ಅಲ್ಲಿ ಅವರು ಜಿಲ್ಲಾಧಿಕಾರಿಗಳಿಗೆ, ಶಿಲ್ಪಾ ಶರ್ಮಾ ಅಂತ ಜಿಲ್ಲಾಧಿಕಾರಿಗಳು ಅವ್ರಿಗೆ ನೀವು ತನಿಖೆ ಮಾಡಿ ಒಂದು ರಿಪೋರ್ಟ್ ಕೊಡಿ 24 ಗಂಟೆಯಲ್ಲಿ ಅಂತ ಹೇಳಿದಾರಂತೆ. ನೋಡೋಣ ಏನಾಗತ್ತೆ. ಇಷ್ಟೇ ಹೇಳೋದು ಅಂದರೆ ಕಾಮನ್ ಸೆನ್ಸ್ ಎಲ್ಲಿಟ್ಟಿರ್ತೀರಿ ಅನ್ನೋದಷ್ಟೇ. ಅದೊಂದು ನಾವು ತಮಾಷೆಗೆ ಮಾತಾಡ್ಕೊತಿದ್ವಿ. ಸರ್ಕಾರಿ ನೌಕರಿಗೆ ಜಾಯ್ನಿಂಗ್ ಲೆಟರ್ ಕೊಡುವಾಗ ಅದನ್ನು ತೆಗೆದು ಪಕ್ಕಕ್ಕಿಡಿ ಅಂತ ಹೇಳಿರ್ತಾರಂತೆ. ಆದೇಶ ಏನು ಬರುತ್ತೆ ಅದನ್ನ ಅಷ್ಟೇ ಪಾಲನೆ ಮಾಡಿ ಅಂತ. ಅಷ್ಟೇ ಪಾಲನೆ ಮಾಡಿದರೂ ಆಗ್ತಿತ್ತು, ಅಷ್ಟೇ ಪಾಲನೆ ಮಾಡಿದರೂ ಆಗ್ತಿತ್ತು. ಅತಿಯಾಗಿ ಪಾಲನೆ ಮಾಡೋಕ್ಕೆ ಹೋಗಿ ಇದನ್ನು ಮಾಡ್ಕೊಂಡಿದ್ದಾರೆ. ಇನ್ನೊಂದು ಹೇಳ್ತಾ ಇದ್ದೆ ನಾನು, 2 ಪ್ರಕರಣಗಳಿದ್ದಾವೆ ಅಂತ. ಇನ್ನೊಂದು ಪ್ರಕರಣ ಇಲ್ಲಿ ಬೆಂಗಳೂರಿಂದು, ಮಲ್ಲೇಶ್ವರಂದು. ಒಂದು ಹುಡುಗಿ ಎಕ್ಸಾಮ್ ಕಟ್ಟಿದೆ, ಆ್ಯಕ್ಚುಲಿ PUC ಓದ್ತಾ ಇರುವಂಥ ಹುಡುಗಿ CET ಎಕ್ಸಾಮಿಗೆ ಕಟ್ಟಿದೆ. ಅವಳು ಏನು ಸರಿಯಾಗಿ ಪ್ರಿಪೇರ್ ಆಗಿರಲಿಲ್ವೋ ಏನೋ, ಇನ್ಯಾರೋ ಅವಳಿಗೆ ಪರಿಚಯದವಳಿಗೆ ಕೇಳಿದ್ದಾಳೆ ಅಂತ ನನಗೆ ಅನ್ಸೋದು. ನೀನು ನಾನು ಬರೆಯೋದಿಲ್ಲ, ನನ್ನ ಬದಲು ನೀನು ಪರೀಕ್ಷೆ ಬರೆದ್ಬಿಡು, ನೀನು ಜಾಣೆ ಇದೆಯಾ, ಹಾಗೇನೋ ಹೇಳಿರ್ಬೇಕು. ದುಡ್ಡು ಗಿಡ್ಡು ಕೊಟ್ಟಿದ್ದಾರೋ ಏನೋ. ಅವಳು ಹ್ಞೂ ಅಂತ ಎಕ್ಸಾಮ್ ಬರೆಯೋದಕ್ಕೆ ಬಂದುಬಿಟ್ಟಿದ್ದಾಳೆ ಇನ್ನೊಬ್ಬಳು ಪರವಾಗಿ. ಬಟ್ ಟೆಕ್ನಾಲಜಿ ಗೊತ್ತಿಲ್ಲ ಇಲ್ಲಿ ಏನು ಹೆಂಗಿದೆ ಟೆಕ್ನಾಲಜಿ ಅಂತ. ಈಕೆ ಟೆಕ್ನಾಲಜಿ ಹೆಂಗಿದೆ ಅಂದರೆ ಫೇಸ್ ಡಿಟೆಕ್ಷನ್ದು ಸ್ಕ್ಯಾನರ್ ಇದೆ ರೀ. ಹಾಲ್ ಟಿಕೆಟ್ ಇರುತ್ತಲ್ಲ, ಹಾಲ್ ಟಿಕೆಟಲ್ಲಿ QR ಕೋಡ್ ಇರುತ್ತೆ. ಆ ಹಾಲ್ ಟಿಕೆಟ್ ಮೇಲೆ ಇವಳು ಒರಿಜಿನಲ್ ಕ್ಯಾಂಡಿಡೇಟದ ಫೋಟೋ ಕಿತ್ತು ತನ್ನ ಫೋಟೋ ಅಂಟಿಸ್ಕೊಂಡು ಬಂದಿದೆ ಈ ಹುಡುಗಿ, ಫೇಕ್ ಕ್ಯಾಂಡಿಡೇಟ್ ಎಕ್ಸಾಮ್ ಬರೆಯೋದಕ್ಕೆ. ಒರಿಜಿನಲ್ ಕ್ಯಾಂಡಿಡೇಟು ಟಬು ನಾಜ್ ಅಂತ ಹೆಸರು, ಟಬು ನಾಜ್. ಆಕೆ ಬದಲು ಫಾತಿಮಾ ಜಮೀಲ್ ಪರೀಕ್ಷೆ ಬರೆಯೋದಕ್ಕೆ ಬಂದಿದ್ದಾಳೆ. ಟಬು ನಾಜ್ ಫೋಟೋ ಕಿತ್ತಾಕಿ ಫಾತಿಮಾ ಜಮೀಲದ್ದು ಫೋಟೋ ಅಂಟಿಸ್ಕೊಂಡಿದ್ದಾಳೆ. ಈ ನಾವೆಲ್ಲ PUC ಬರೆಯೋ ಟೈಮ್ನಲ್ಲಿ ಇಂಥದ್ದೆಲ್ಲ ನಡೆದು ಹೋಗ್ತಿತ್ತೋ ಏನೋ. ಅವಾಗೇನು ಸ್ಕ್ಯಾನರು QR ಕೋಡ್ ಏನು ಇರಲಿಲ್ವಲ್ಲ, ಫೋಟೋ ಇದ್ದದ್ದು ಮುಗೀತು, ಅದ್ರ ಮೇಲೆ ಸೀಲ್ ಸರಿಗಿದ್ರು ಮುಗೀತು ಅನ್ನೋಂಗಿತ್ತು. ಅವಾಗೆಲ್ಲ ನಡೀತಿತ್ತೇನೋ, ಈಗ ಹಂಗಿಲ್ಲ. QR ಕೋಡ್ ಸ್ಕ್ಯಾನ್ ಮಾಡಿದ್ರೆ ಅದು ನೇರವಾಗಿ ಆ್ಯಪಿಗೆ ಕನೆಕ್ಟ್ ಆಗುತ್ತೆ. ಆ್ಯಪ್ನಲ್ಲಿ ಒರಿಜಿನಲ್ ಯಾರು ಪರೀಕ್ಷೆ ಕಟ್ಟಿದಾರೋ ಅವ್ರದ್ದು ಫೋಟೋ ಇರುತ್ತಲ್ಲಿ. ಪರೀಕ್ಷಾ ಸಿಬ್ಬಂದಿ ಮಾಡಬೇಕಾಗಿರೋದು ಈ ಕೆಲಸನ ಇದನ್ನು ಮಾಡಿದಾರೋ. QR ಕೋಡ್ ಸ್ಕ್ಯಾನ್ ಮಾಡಿದ್ರೆ ಅದರಲ್ಲಿ ಆ್ಯಪ್ನಲ್ಲಿ ತೋರಿಸ್ತಾ ಇರೋ ಫೋಟೋನೇ ಒಂದು, ಇಲ್ಲಿ ಬಂದಿರೋ ಕ್ಯಾಂಡಿಡೇಟೇ ಇನ್ನೊಂದು. ಯಾರು ನೀನು ಹೊಂದಿದ್ದಾರೆ? ಟಬು ನಾಜ್ ಅನ್ನುವ ಹೆಸರಿಗೆ ಫಾತಿಮಾ ಜಮೀಲ್ ಫೋಟೋ ಅಂಟಿಸ್ಕೊಂಡು ಬಂದಿದ್ಲಲ್ಲ, ನೀನು ಯಾರು? ನೀನು ಟಬು ನಾಜ್ ಅಲ್ಲ, ಟಬು ನಾಜ್ನ ಫೋಟೋ ಹಿಂಗಿದೆಯಲ್ಲ, ನೀನು ಬೇರೆ ಇದೆಯಲ್ಲ ಅಂತ ಕೇಳಿದ್ದಾರೆ ಅವರು. ಆಕೆ ಎಸ್ಕೇಪ್ ಅಂತ ಅಲ್ಲಿಂದ ಎಸ್ಕೇಪ್ ಸೀದಾ ಓಡೋಗ್ಬಿಟ್ಟಿದ್ದಾಳೆ. ಈಗ ತನಿಖೆಗೆ ಆದೇಶ ಆಗಿದೆ. ಇಂಥ ಕೆಲಸ ಮಾಡ್ರಪ್ಪ ಅಂದರೆ ಜನಿವಾರ ತೆಗೆಸ್ತೀನಿ, ಮಂಗಳಸೂತ್ರ ತೆಗೆಸ್ತೀನಿ, ಹಣೆ ಚಚ್ಕೋಬೇಕು. ಈ ಹಾವೇರಿ ಜಿಲ್ಲೆಯಲ್ಲಿ ಮಗು ಬಿದ್ದು ಏಟು ಮಾಡ್ಕೊಂಡಿದೆ ಅಂತ ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋದರೆ ಗೌರ್ಮೆಂಟ್ ಹಾಸ್ಪಿಟ್ಲ್ ನರ್ಸು ಫೆವಿಕ್ವಿಕ್ ಅಂಟಿಸ್ ಕಳಿಸ್ಬಿಟ್ಟಿದ್ಲು ಹಾವೇರಿ ಜಿಲ್ಲೆ ಆಡೂರಿನಲ್ಲಿ. ಇಂಥವರೆಲ್ಲ ಸೇರ್ಕೊಂಬಿಟ್ರೆ ಹಣೆ ಬರ. ಮುಂದಿನ ಸುದ್ದಿಗೆ ಹೋಗೋಣ. ಪಶ್ಚಿಮ ಬಂಗಾಳದಲ್ಲಿ ವಕ್ಫ್ ವಿರುದ್ಧ ನಡೀತಾ ಇರುವ ಹೋರಾಟದಲ್ಲಿನ ಹಿಂಸಾಚಾರ ನಿಲ್ಲುತ್ತಿಲ್ಲ. ಜಿಲ್ಲೆ ಮುರ್ಷಿದಾಬಾದ್ನಲ್ಲಿ ಶುರುವಾಗಿದ್ದಿದ್ದು ಜಿಲ್ಲೆಯಿಂದ ಜಿಲ್ಲೆಗೆ ವ್ಯಾಪಿಸ್ತಾ ಇದೆ. ಕೋಲ್ಕತ್ತಾ ನಗರದಲ್ಲಿ ಬಿಗಿ ಬಂದೋಬಸ್ತು, ಪೊಲೀಸರು ಲಾಠಿ ಚಾರ್ಜ್ ಮಾಡಿ ಓಡಿಸಿದ್ದಾರೆ ಜನರನ್ನು. ಏನಾದರೂ ವಯಲೆನ್ಸ್ ಕಂಟ್ರೋಲಿಗೆ ಬರ್ತಿಲ್ಲ, ಹಿಂಸಾಚಾರ ಕಂಟ್ರೋಲಿಗೆ ಬರ್ತಿಲ್ಲ. ಇಂಥ ಸಂದರ್ಭದಲ್ಲಿ ಲಾ ಆ್ಯಂಡ್ ಆರ್ಡರ್ ಈಸ್ ಅ ಸ್ಟೇಟ್ ಗೌರ್ಮೆಂಟ್ ಪ್ರಿರೋಗೇಟಿವ್. ಶಿಕ್ಷಣ, ಕಾನೂನು ಸುವ್ಯವಸ್ಥೆ, ಇಂಥ ಕೆಲವೊಂದಷ್ಟು ವಿಷಯಗಳು ರಾಜ್ಯ ಸರ್ಕಾರದ ವ್ಯಾಪ್ತಿಗೆ ಬರ್ತವೆ. ರಾಜ್ಯ ಸರ್ಕಾರ ಕಂಟ್ರೋಲ್ ಮಾಡಬೇಕು. ಕೋಲ್ಕತ್ತಾ ಹೈಕೋರ್ಟ್ ಭಾಳ ಸ್ಟ್ರಾಂಗ್ ಅಬ್ಸರ್ವೇಷನ್ ಮಾಡ್ತು.
ಏನು ಮಾಡ್ತಾ ಇದೆ ರಾಜ್ಯ ಸರ್ಕಾರ, ಯಾಕೆ ಇದನ್ನು ಕಂಟ್ರೋಲ್ ಮಾಡ್ತಾ ಇಲ್ಲ ಅಂತ. ಸುಪ್ರೀಂ ಕೋರ್ಟ್ ಕೂಡ ಸ್ಟ್ರಾಂಗ್ ಅಬ್ಸರ್ವೇಷನ್ ಮಾಡ್ತು ಮೊನ್ನೆ ವಕ್ಫ್ ವಿರುದ್ಧದ ಪ್ರಕರಣಗಳ ವಿಚಾರಣೆಯ ಸಂದರ್ಭದಲ್ಲಿ. ವಕ್ಫ್ ಕಾನೂನು ಕರೆಕ್ಟ್ ಇದೆಯಾ ತಪ್ಪಿದೆಯಾ ಅಂತ ನಾವು ಇಲ್ಲಿ ಕೂತ್ಕೊಂಡು ವಿಚಾರಣೆ ಮಾಡ್ತಿದ್ದೀವಿ, ಅಲ್ಲೇ ಹಿಂಸಾಚಾರ ಆಗ್ತಿದೆ, ಏನು ಮಾಡ್ತಿದೆ ಸ್ಟೇಟ್ ಗೌರ್ಮೆಂಟು ಅಂತ. ಇಂಥ ಸಂದರ್ಭದಲ್ಲಿ ಕೇಂದ್ರ ಸರ್ಕಾರ ತನ್ನ ಬಳಿ ಇರುವ ಬ್ರಹ್ಮಾಸ್ತ್ರವೊಂದನ್ನು ಬಳಸುತ್ತಾ ಆರ್ಮ್ಡ್ ಫೋರ್ಸಸ್ ಸ್ಪೆಷಲ್ ಪವರ್ ಆ್ಯಕ್ಟ್ ಅಂತ ಒಂದಿದೆ. ಆರ್ಮ್ಡ್ ಫೋರ್ಸಸ್ ಸ್ಪೆಷಲ್ ಪವರ್ ಆ್ಯಕ್ಟ್, ಸಶಸ್ತ್ರ ಪಡೆಗಳ ವಿಶೇಷ ಅಧಿಕಾರ ಕಾನೂನು ಅಂತ ಅದರ ಹೆಸರು. ಆ ಕಾನೂನನ್ನು ಜಾರಿಗೊಳಿಸಿದ್ರೆ ಅದನ್ನು ಒಂದು ಇಡೀ ರಾಜ್ಯಕ್ಕೆ ಹಾಕ್ಬೋದು, ಅಥವಾ ರಾಜ್ಯಗಳ ಕೆಲವು ಜಿಲ್ಲೆಗಳಿಗೆ ಮಾತ್ರ ಹಾಕ್ಬೋದು. ಎಲ್ಲಿ ಹಿಂಸಾಚಾರ ಕಂಟ್ರೋಲಿಗೆ ಬರ್ತಿಲ್ಲ ಅಲ್ಲಿ ಕೆಲವು ಜಿಲ್ಲೆಗಳಿಗೆ ಹಾಕ್ಬೋದು, ಒಂದೇ ಜಿಲ್ಲೆಯ ಕೆಲವು ತಾಲೂಕುಗಳಿಗೆ ಹಾಕಬಹುದು. AFSPA ಶಾರ್ಟ್ ಫಾರ್ಮ್ನಲ್ಲಿ ಅದನ್ನು ಪಶ್ಚಿಮ ಬಂಗಾಳದ 4-5 ಜಿಲ್ಲೆಗಳಿಗೆ ಹೇರುತ್ತಾ ಕೇಂದ್ರ ಸರ್ಕಾರ, ಅಂಥದ್ದೊಂದು ಚರ್ಚೆ ಆಗ್ತಾ ಇದೆ. ಮೊನ್ನೆ ಫಾರಿನ್ ಟ್ರಿಪ್ ಮುಗಿಸಿ ಬಂದ ನಂತರ ದ್ರೌಪದಿ ಮುರ್ಮು ಅವ್ರನ್ನ ಭೇಟಿಯಾದರು ಪ್ರಧಾನಿ ನರೇಂದ್ರ ಮೋದಿ ಅವರು. ಆ ನಂತರ ಬಂದು ಅಮಿತ್ ಶಾ, ರಾಜನಾಥ್ ಸಿಂಗ್ ಅವ್ರ ಜೊತೆಗೆ ಸಭೆ ಮಾಡಿದ್ರು. ಎಲ್ಲರೂ ಏನು ಅಂದ್ಕೊಂಡ್ರು, ಕ್ಯಾಬಿನೆಟ್ ರೀಶಫಲ್. ನಾವೇ ಸುದ್ದಿ ಮಾಡಿದ್ವಿ. ನಡ್ಡಾ ಅವ್ರ JP ನಡ್ಡಾ ಅವ್ರ ಮನೆಯಲ್ಲಿ ಪಿಯೂಷ್ ಗೋಯಲ್ ಇದ್ದರು, ಅನೇಕ ಹಿರಿಯ ಸಚಿವರುಗಳಿದ್ದರು. ಕ್ಯಾಬಿನೆಟ್ ರೀಶಫಲ್ ಬಗ್ಗೆ ಚರ್ಚೆ ಮಾಡೋದಕ್ಕೆ ಅಂತ ನಾವೇ ಸುದ್ದಿ ಹಾಕಿದ್ವಿ. ಸ್ಪೆಕ್ಯುಲೇಷನ್ ಇದು, ಬಟ್ ನಾಳೆ ದಿವಸ ಕ್ಯಾಬಿನೆಟ್ ರೀಶಫಲ್ ಆದರೆ ನಾವೇ ಮೊದಲು ಹೇಳಿದ್ವಿ ಅಂತ ಹೇಳಕ್ಕೆ ಬರುತ್ತೆ, ನೋಡ್ತಾ ಇರಿ ಈ ಸುದ್ದಿ ಅಂತ ಹೇಳಿದ್ದೆ ನಾನು. ಈಗ ಬರ್ತಾ ಇರೋ ಸುದ್ದಿ AFSPA ಆಫ್ಸ್ಪಾ ಹಾಕೋದಕ್ಕೆ ಆ ಮೀಟಿಂಗ್ ಆಯಿತು, ರಾಷ್ಟ್ರಪತಿಗಳಿಗೆ ಬ್ರೀಫ್ ಮಾಡಿ ಬಂದಿದ್ದಾರೆ ಪ್ರಧಾನಿ ನರೇಂದ್ರ ಮೋದಿ ಅವರು ಅನ್ನೋದು ಇನ್ನೊಂದು ಚರ್ಚೆ ಶುರುವಾಗಿದೆ. AFSPA ಇದಿದ್ರೆ ಏನಾಗುತ್ತೆ, ಈ ಕಾನೂನು ಜಾರಿಯಲ್ಲಿದ್ದರೆ ಇಂಥ ಕಾನೂನುಗಳನ್ನು ಲಾ ಆ್ಯಂಡ್ ಆರ್ಡರ್ ಕಂಟ್ರೋಲ್ ಮಾಡೋದಕ್ಕೆ ಜಾರಿಗೆ ತರೋದಕ್ಕೆ ರಾಜ್ಯ ಸರ್ಕಾರಗಳಿಗೂ ಅವಕಾಶ ಇದೆ. ಇಂಥದ್ದಂದ್ರೆ ಇದಲ್ಲ. ಈಗ ಸೆಕ್ಷನ್ 144 ಹೇರಿದ್ದಾರೆ, ಸೆಕ್ಷನ್ 1 ನಿಷೇಧಾಜ್ಞೆ ಜಾರಿಯಲ್ಲಿದೆ ಅಂತೀವಿ. ಆವಾಗ ಒಂದಷ್ಟು ನಿಯಮಗಳಿರ್ತವೆ, ವೆಪನ್ ಇಟ್ಕೊಂಡು ಓಡಾಡೋಂಗಿಲ್ಲ, 5 ಜನಕ್ಕಿಂತ ಜಾಸ್ತಿ ಗುಂಪು ಸೇರಂಗಿಲ್ಲ, ಇತ್ಯಾದಿ ಇತ್ಯಾದಿ. ಹಾಗೆ AFSPA ಆಫ್ಸ್ಪಾ ಜಾರಿಯಾದಾಗ ಅದರದ್ದೇ ಆದ ನಿಯಮಗಳಿರ್ತವೆ. ಯಾವ ಏರಿಯಾದಲ್ಲಿ ಈ ಕಾನೂನು ಜಾರಿಯಾಗಿರುತ್ತಲ್ಲ ಆ ಏರಿಯಾ ಅದರ ಲಾ ಆ್ಯಂಡ್ ಆರ್ಡರ್ ಕಂಪ್ಲೀಟ್ ಕಂಟ್ರೋಲ್ ಮಿಲಿಟ್ರಿಗೆ ಹೋಗ್ಬಿಡುತ್ತೆ. ಮಿಲಿಟ್ರಿ ಅವರು ವಾರಂಟೇ ಇಲ್ಲದೆ ಯಾರನ್ನ ಬೇಕಾದರೂ ಅವ್ರನ್ನ ವಿಚಾರಣೆಗೆ ಒಳಪಡಿಸ್ಬೋದು, ಎತ್ತಕೊಂಡು ಹೋಗ್ಬೋದು, ವಾರಂಟ್ ಬೇಕಾಗಿಲ್ಲ. ಯಾವುದಾದ್ರೂ ಜಾಗದಲ್ಲಿ ಏನೋ ಷಡ್ಯಂತ್ರ ನಡೀತಾ ಇದೆ ಅಥವಾ ವೆಪನ್ಸ್ ಕೂಡ ಹಾಕಿದ್ದಾರೆ, ಹಿಂಸಾಚಾರ ಮಾಡ್ತಾ ಇರುವಂಥವ್ರು ಬಚ್ಚಿಟ್ಕೊಂಡಿದ್ದಾರೆ ಅಂದರೆ ಹೋಗಿ ಆ ಜಾಗದ ಮೇಲೆ ರೇಡ್ ಮಾಡಿ ಸರ್ಚ್ ಮಾಡೋದಕ್ಕೆ ಮಿಲಿಟ್ರಿ ಅವ್ರಿಗೆ ಯಾವುದೇ ವಾರಂಟ್ ಬೇಕಾಗಿಲ್ಲ. ಗಲಭೆಕೋರರಿಗೆ ಎಚ್ಚರಿಕೆ ಕೊಟ್ಟು ಗುಂಡು ಹೊಡಿಬೋದು ಮಿಲಿಟ್ರಿ ಅವರು. ಅವಶ್ಯಕತೆ ಬಿದ್ದರೆ ಶೂಟ್ ಅಟ್ ಸೈಟ್, ಕಂಡಲ್ಲಿ ಗುಂಡಿಕ್ಕುವ ಅಧಿಕಾರ ಮಿಲಿಟ್ರಿ ಅವರಿಗಿದೆ. ಇಟ್ ಗಿವ್ಸ್ ಮೋರ್ ಪವರ್ ಟು ಮಿಲಿಟ್ರಿ. ಶತಾಯಗತಾಯ ಲಾ ಆ್ಯಂಡ್ ಆರ್ಡರ್ನ ಕಂಟ್ರೋಲ್ ಮಾಡಬೇಕು ಅಂತ, ಲಾ ಆ್ಯಂಡ್ ಆರ್ಡರ್ನ ನಿಯಂತ್ರಣಕ್ಕೆ ತರಬೇಕು ಅಂತ. ಇನ್ಫ್ಯಾಕ್ಟ್ ಇದು ಬ್ರಿಟಿಷರು ತಂದಂಥ ಕಾನೂನು. ಇದು 1942ರಲ್ಲಿ ಬ್ರಿಟಿಷರು ಈ ಕಾನೂನನ್ನು ತರ್ತಾರೆ, ಕ್ವಿಟ್ ಇಂಡಿಯಾ ಮೂಮೆಂಟನ್ನು ಹತ್ತಿಕ್ಕುವುದಕ್ಕೆ ಅಂತ. 1958ರಲ್ಲಿ ಈಶಾನ್ಯ ರಾಜ್ಯಗಳಲ್ಲಿ ಆಗ ಪ್ರಧಾನಿಯಾಗಿದ್ದ ಜವಾಹರ್ಲಾಲ್ ನೆಹರು ಅವರು AFSPA ಜಾರಿಗೆ ತರ್ತಾರೆ. ಈಶಾನ್ಯ ರಾಜ್ಯಗಳಲ್ಲಿ, ನಾರ್ತ್ ಈಸ್ಟರ್ನ್ ಸ್ಟೇಟ್ಗಳಲ್ಲಿ ಪ್ರತ್ಯೇಕವಾದಿ ಹೋರಾಟ ತುಂಬ ಜಾಸ್ತಿ ಇದೆ ಅಂತ. ಖಲಿಸ್ತಾನಿ ಮೂಮೆಂಟ್ ಪೀಕಿಗೆ ಹೋಗಿದ್ದಾಗ ಇಂದಿರಾ ಗಾಂಧಿ ಪಂಜಾಬ್ನಲ್ಲಿ ಆಫ್ಸ್ಪಾ ತಂದಿದ್ರು, ಖಲಿಸ್ತಾನಿ ಮೂಮೆಂಟ್ ಜಾರಿಯಾದಾಗ. ಈಗ ನಾರ್ತ್ ಈಸ್ಟ್ ಬೈ ಆ್ಯಂಡ್ ಲಾರ್ಜ್ ಕಂಟ್ರೋಲಿಗೆ ಬಂದಿದೆ. ಅಮಿತ್ ಶಾ ಗೃಹ ಸಚಿವರಾದ ಮೇಲೆ 2 ರಾಜ್ಯಗಳಲ್ಲಿ ಆಫ್ಸ್ಪಾನ ವಾಪಸ್ ತೆಗೆದರು. ತ್ರಿಪುರಾ ಮತ್ತು ಮೇಘಾಲಯದಲ್ಲಿ ವಾಪಸ್ ತೆಗೆದ್ರು. ನಾಗಾಲ್ಯಾಂಡ್, ಮಣಿಪುರ, ಅಸ್ಸಾಂ, ಅರುಣಾಚಲ ಪ್ರದೇಶದಲ್ಲಿ ಈಗಲೂ ಆಫ್ಸ್ಪಾ ಇದೆ. ಮಣಿಪುರ ಹೊತ್ಕೊಂಡು ಉರಿತಾ ಇದೆ. ತ್ರಿಪುರಾದಲ್ಲಿ 2015ರಿಂದ ಇತ್ತು. ಈಗ ಆಫ್ಸ್ಪಾ ತರ್ತಾರಾ? ಆಫ್ಸ್ಪಾ ತರಬೇಕು ಅಂತ ಪಶ್ಚಿಮ ಬಂಗಾಳದ BJPಯ ಸಂಸದರೇ ಒತ್ತಾಯ ಮಾಡಿದರು, ತಗೊಂಬರ್ಬೇಕು ಅಂತ. ಅವರ ಮಾತನ್ನು ಮಹಾಂತೋ ಅಂತ BJP ಸಂಸದರು ಅವರು ಆಗ್ರಹಿಸಿದ್ರು. ಜಾರಿಯಾಗುತ್ತಾ ಅನ್ನೋ ಪ್ರಶ್ನೆ ಇದೆ. ಈ ವಿಷಯದಲ್ಲಿ ಪಶ್ಚಿಮ ಬಂಗಾಳ ಗವರ್ನರ್ ವರ್ಸಸ್ ಗವರ್ನಮೆಂಟು,
ಇದು ನಡೀತಾನೇ ಇದೆ. ಬಿ ಜೆ ಪಿಯೇತರ ಅನೇಕ ರಾಜ್ಯಗಳಲ್ಲಿ, ಪುಣ್ಯ ಕರ್ನಾಟಕದಲ್ಲಿ ಹಂಗಿಲ್ಲ, ಬಿ ಜೆ ಪಿಯೇತರ ಸರ್ಕಾರಗಳಿರುವ ಅನೇಕ ರಾಜ್ಯಗಳಲ್ಲಿ ಇದು ನಡೀತಾನೇ ಇದೆ. ಪಶ್ಚಿಮ ಬಂಗಾಳ ಗಲಭೆಯ ಸಂತ್ರಸ್ತರನ್ನು ಭೇಟಿಯಾಗಬೇಕು ಅಂತ ರಾಜ್ಯಪಾಲರು ಹೇಳಿದ್ರು. ಈಗ ಪರಿಸ್ಥಿತಿ ಸರಿ ಇಲ್ಲ, ಮುಂದೆ ಯಾವತ್ತಾರು ಭೇಟಿಯಾಗಿರಂತೆ, ಈಗ ಹೋಗಬೇಡಿ ಅಂತ ಮುಖ್ಯಮಂತ್ರಿಗಳು ಹೇಳಿದರು. ಖುದ್ದಾಗಿ ಭೇಟಿ ನೀಡಿ ಅಲ್ಲಿನ ಪರಿಸ್ಥಿತಿನ ತಿಳ್ಕೊಳ್ತೀನಿ ಅಂತ ಆನಂದ್ ಬೋಸ್, ಪಶ್ಚಿಮ ಬಂಗಾಳದ ಗವರ್ನರ್, ಇವತ್ತು ಹೋದರು, ಮಾಲ್ಡಾಕ್ಕೆ ಹೋದರು. ಏಪ್ರಿಲ್ 11ರಿಂದ ಈ ಹಿಂಸಾಚಾರ ಶುರುವಾಗಿದೆ. 18ನೇ ತಾರೀಕಿನಲ್ಲಿದ್ದೀವಿ ನಾವು ಇವತ್ತು. ಒಂದು ವಾರದಿಂದ ನಡೀತಾ ಇದೆ. 3 ಜನ ಹಿಂದೂಗಳ ಕಗ್ಗೊಲೆ ಆಗಿದೆ. 3 ಜನರಲ್ಲಿ 2 ತಂದೆ ಮಗ. ಮಾಲ್ಡಾದಲ್ಲಿ ನಿರಾಶ್ರಿತರ ಶಿಬಿರಗಳನ್ನು ತೆಗೆಯಲಾಗಿದೆ ಹಿಂದೂಗಳಿಗಾಗಿ. ಪಕ್ಕದ ಜಿಲ್ಲೆ ಇದು, ಮುರ್ಷಿದಾಬಾದ್ನ ಪಕ್ಕದ ಜಿಲ್ಲೆ. ಮಧ್ಯದಲ್ಲೊಂದು ನದಿ ಹರಿಯುತ್ತೆ, ನದಿ ದಾಟ್ಕೊಂಡು ಹೋಗಿದ್ದಾರೆ ಜನ ಆ ಕಡೆ, ಉಟ್ಟು ಬಟ್ಟೆ ಮೇಲೆ. ಸ್ಕೂಲು ಕಾಲೇಜುಗಳಲ್ಲಿ ನಿರಾಶ್ರಿತರ ಶಿಬಿರಗಳನ್ನು ತೆಗೆಯಲಾಗಿದೆ, ಅಂದರೆ ಗಂಜಿ ಕೇಂದ್ರ ತೆಗೆಯಲಾಗಿದೆ ಹಿಂದೂಗಳಿಗಾಗಿ. ರಾಜ್ಯಪಾಲರು ಹೋಗೋದಕ್ಕಿಂತ ಮುಂಚೆ ಅಲ್ಲಿಗೆ ಮಾನವ ಹಕ್ಕುಗಳ ಆಯೋಗನೂ ಹೋಗಿತ್ತು. ಮಮತಾ ಬ್ಯಾನರ್ಜಿ ವರ್ಸಸ್ ಆನಂದ್ ಬೋಸ್. ಆನಂದ್ ಬೋಸ್ ಅವರು, ರಾಜ್ಯಪಾಲರು, ಅವ್ರು ಹೇಳ್ತಾರೆ, ಹಿಂಸಾಚಾರ ಪಶ್ಚಿಮ ಬಂಗಾಳದಲ್ಲಿ ಕ್ಯಾನ್ಸರ್ ರೀತಿ ಹಬ್ಬುತ್ತಾ ಇದೆ. ನಾಗರಿಕ ಸಮಾಜ ಈ ರೀತಿಯ ಹಿಂಸಾಚಾರವನ್ನು ಒಪ್ಪಲ್ಲ. ಗಲಭೆ ಪೀಡಿತ ಪ್ರದೇಶಕ್ಕೆ ಭೇಟಿ ಮಾಡದಂತೆ ನನಗೆ ಹೇಳಿಲ್ಲ, ಭೇಟಿ ಮಾಡದಂತೆ ಮಮತಾ ಬ್ಯಾನರ್ಜಿ ನನಗೆ ಮನವಿ ಮಾಡಿಲ್ಲ. BSF ವಿರುದ್ಧ ಮಮತಾ ಬ್ಯಾನರ್ಜಿ ಹೇಳಿಕೆ ರಾಜಕೀಯ ಪ್ರೇರಿತ ಅಂತ. 67% ಮುಸ್ಲಿಂ ಪಾಪ್ಯುಲೇಷನ್ ಮುರ್ಷಿದಾಬಾದ್ನಲ್ಲಿ, 67%. ಸಾಧ್ವಿ ನಿರಂಜನ ಜ್ಯೋತಿ, BJP ನಾಯಕಿ, ಅವ್ರು ಹೇಳ್ತಾರೆ ಪಶ್ಚಿಮ ಬಂಗಾಳ ಕೂಡ ಬಾಂಗ್ಲಾದೇಶನೇ ಆಗ್ತಿದೆ ಅಂತಂದರು. ಕೇಳಿಸ್ಕೊಳ್ಳಿ. बिल्कुल बांग्लादेश की तर्ज पर हुआ है। और मैं क्योंकि उससे लोकसभा की मुर्शिदाबाद, बहरामपुर, जहांगीरपुर, उस भी लोकसभाओं की मैं प्रभारी रही हूँ। वहाँ 30% हिंदू बचा, बका पूरा बांग्लादेशी आकर के वोट बैंक के लालच में जिस तरह से ममता बनर्जी ने घुसपैठियों को वहाँ राशन की व्यवस्था की, उनको राइट दिया वोट डालने का, ये एक देश के लिए बहुत खतरा है। बिल्कुल बांग्लादेश की तर्ज पर हुआ है। और मैं क्योंकि उससे लोकसभा की मुर्शिदाबाद, बहरामपुर, जहांगीरपुर, उस भी लोकसभाओं की मैं प्रभारी रही हूँ। वहाँ 30% हिंदू बचा, बका पूरा बांग्लादेशी आकर के वोट बैंक के लालच में जिस तरह से ममता बनर्जी ने घुसपैठियों को वहाँ राशन की. ಇದರ ಮಧ್ಯದಲ್ಲಿ ಬಾಂಗ್ಲಾದೇಶದ ಇನ್ನೊಂದಿದು, ಮೊಹಮ್ಮದ್ ಯೂನಸ್ನ ಕಾರ್ಯದರ್ಶಿ ಶಫೀಕುಲ್ ಆಲಂ ಅಂತ, ಭಾರತದಲ್ಲಿ ಅಲ್ಪಸಂಖ್ಯಾತರಿಗೆ ರಕ್ಷಣೆ ಕೊಡಿ, ಮುಸ್ಲಿಮರ ರಕ್ಷಣೆಗೆ ಕ್ರಮಗಳನ್ನು ಕೈಗೊಳ್ಳಿ. ಶಫೀಕುಲ್ ಆಲಂ, ಭಾರತ ಪಶ್ಚಿಮ ಬಂಗಾಳ ಸರ್ಕಾರ ಕ್ರಮ ಕೈಗೊಳ್ಳು. ಏನಾಗ್ತಿದೆ ಪಶ್ಚಿಮ ಬಂಗಾಳದಲ್ಲಿ ಅನ್ನೋದಾದರೂ ಅಂದಾಜಿದೆಯಾ ಇವರಿಗೆ? ಭಾರತದಲ್ಲಿರುವ ಅಲ್ಪಸಂಖ್ಯಾತರಿಗೆ ರಕ್ಷಣೆ ಕೊಡಬೇಕಂತೆ, ಕೊಡ್ತಾ ಇದೆ ಭಾರತ. ದೇ ಆರ್ ಥ್ರೈವಿಂಗ್, ನೋ ಡೌಟ್ ಅಬೌಟ್ ಇಟ್. ಬಟ್ ಬಾಂಗ್ಲಾದೇಶದಲ್ಲಿರುವ ಅಲ್ಪಸಂಖ್ಯಾತರು, ಬಾಂಗ್ಲಾದೇಶ 1972ರಲ್ಲಿ ಪ್ರತ್ಯೇಕಗೊಂಡಾಗ, ಅದಕ್ಕಿಂತ ಮುಂಚೆನೇ 1947ರಲ್ಲಿ ಅದು ಪಾಕಿಸ್ತಾನ ಆದಾಗ ಎಷ್ಟಿತ್ತು ಅಲ್ಪಸಂಖ್ಯಾತರ ಪರ್ಸೆಂಟೇಜ್ ನಿಮ್ಮ ಜನಸಂಖ್ಯೆಯಲ್ಲಿ? ಈಗ ಎಷ್ಟಾಗಿದೆ? ಎಲ್ಲೋದ್ರು ಅವರೆಲ್ಲ? ಇತ್ತೀಚೆಗೆ ಒಂದು ದಂಗೆಯಾಗಿ ಶೇಖ್ ಹಸೀನಾರ ದೇಶ ಬಿಟ್ಟು ಓಡೋಗೋ ಪರಿಸ್ಥಿತಿ ಇತ್ತಲ್ಲ, ಆ ಸಂದರ್ಭದಲ್ಲಿ ದುರ್ಗಾ ಪೂಜೆ ಪೆಂಡಲ್ಗಳನ್ನು ಬಿಡಲಿಲ್ಲ ಅಲ್ರಯ್ಯ. ಈಗ ಭಾರತಕ್ಕೆ ಬುದ್ಧಿ ಹೇಳಕ್ಕೆ ಬರ್ತಾರೆ ಇವರು. ಇದರೊಂದಿಗೆ ಇವತ್ತಿನ ನ್ಯೂಸ್ ಅವರ್ ಮುಗಿಸ್ತಾ ಇದ್ದೀನಿ. ನೇರ ದಿಟ್ಟ ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಏಷ್ಯಾನೆಟ್ ಸುವರ್ಣ ನ್ಯೂಸ್.